ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಓಪನ್ ಫೋರಂ ಯೂತ್ ಆರ್. ಇಂದಿನ ಯೂತ್ ಆರ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಶಾಸ್ತ್ರೀಯ ಸಂಗೀತ ಮತ್ತು ಕಲೆಯನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ತೊಡಗಿರುವಂತಹ ಗಾಯಕ ಜೋಡಿ ವಿದ್ವಾನ್ ಶ್ರೀರಾಮ್ ಶಾಸ್ತ್ರಿ ಹಾಗೂ ಸುಗಮ ಸಂಗೀತ ಹಾಡುಗಾರ್ತಿ ಶ್ರುತಿ ಕಾರಕೊಡ್ಲು ಅವರು. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಓಪನ್ ಫೋರಂ ಯೂತ್ ಆರ್ಗೆ ಸ್ವಾಗತ. ಇವತ್ತು ಸ್ಟುಡಿಯೋದಲ್ಲಿ ಒಬ್ಬ ಯುವ ಜೋಡಿ ನಮ್ಮ ಜೊತೆ ಇದ್ದಾರೆ. ಭಾರತದ ಸಾಂಸ್ಕೃತಿಕ ಪರಂಪರೆ, ಭಾರತದ ಶಾಸ್ತ್ರೀಯ ಸಂಗೀತದ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಭಾರತದ ಶಾಸ್ತ್ರೀಯ ಸಂಗೀತ ನಮ್ಮ ದೇಶದ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಎಂಬುದರಲ್ಲಿ ಕೂಡ ಎರಡು ಮಾತಿಲ್ಲ. ಈ ಭಾರತದ ಶಾಸ್ತ್ರೀಯ ಸಂಗೀತದ ಮೊದಲ ಹಂತದ ಬೆಳವಣಿಗೆ ನಮ್ಗೆ ಗೊತ್ತಿದೆ, ಆಧ್ಯಾತ್ಮಿಕ ಆಯಾಮದಲ್ಲಿ ನಡೆದು ಬಂದದ್ದು. ಅನಂತರ ಗುರುಕುಲ ಶಿಕ್ಷಣದ ಆಶ್ರಯದಲ್ಲಿ ಕೂಡ ಇದು ಬೆಳೆದು ಬಂದು ಮುಂದುವರಿದಾಗ ಸಂಗೀತದ ಕುರಿತು ಹಲವಾರು ಶಾಸ್ತ್ರಗಳು ರಚಿಸಲ್ಪಟ್ಟವು. ಸಂಗೀತದ ನಿಯಮ, ಸ್ವರೂಪ ಹಾಗೂ ಬಳಕೆಯ ಬಗ್ಗೆ ಹಲವಾರು ಶಾಸ್ತ್ರಗಳು ಬರೆಯಲ್ಪಟ್ಟದ್ದರಿಂದ ಇದಕ್ಕೆ ಸಂಗೀತಕ್ಕೆ ಶಾಸ್ತ್ರೀಯ ಸಂಗೀತ ಎಂದು ಕರೀತಾರೆ. ಅರಮನೆಗಳಲ್ಲಿ ಸಂಗೀತದ ವಿಶೇಷ ಸ್ಥಾನಮಾನ ಇತ್ತು. ಆದರೆ ರಾಜಾಶ್ರಯ ಕೊನೆಗೊಂಡ ನಂತರ ಭಾರತದ ಶಾಸ್ತ್ರೀಯ ಸಂಗೀತ ಹಲವು ಹೊಸ ಆಯಾಮಗಳಲ್ಲಿ ಬೆಳೆದು ಬಂದು ತನ್ನತನವನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ವಿಶೇಷ ಆಹ್ವಾನಿತರು, ಗೆಸ್ಟ್ಗಳು ಇದ್ದಾರೆ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಜೊತೆ ಇದ್ದಾರೆ ಸಂಗೀತವನ್ನು, ಭಾರತದ ಕಲೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ಕೆಲಸ ಮಾಡುತ್ತಿರುವ ವಿದ್ವಾನ್ ಶ್ರೀರಾಮ್ ಶಾಸ್ತ್ರಿ ಹಾಗೂ ಅವರ ಧರ್ಮ ಪತ್ನಿ ಶ್ರುತಿ ಕಾರ್ಕೊಡ್ಲು. ಇವರು ಸುಗಮ ಸಂಗೀತಗಾರ್ತಿ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಬಲ್ ಧಮಾಕ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ವಿ ಆರ್ ಹ್ಯಾವಿಂಗ್ ಹಸ್ಬೆಂಡ್ ವೈಫ್ ಡ್ಯೂಯೋ ಇಯರ್. ಇಬ್ಬರು ಸಂಗೀತದಲ್ಲಿ ಆಸಕ್ತಿ ಇಡುವವರು. ಅದರಿಂದ ಇದು ನಮಗೂ ಒಂಥರ ಖುಷಿ. ಡಬಲ್ ಧಮಾಕ್ ಅಂತ ಹೇಳ್ಬೋದು. ಏನು ಹೇಳ್ತೀರಾ ಸವಿತಾ? ನಿಜ ಮೇಡಮ್, ಹೌದು. ಅಪರೂಪಕ್ಕೆ ಜೋಡಿ ದಂಪತಿಗಳು ನಮ್ಮಲ್ಲಿ ಬಂದಿದ್ದಾರೆ. ಇಂಜಿನಿಯರಿಂಗ್ ಪದವೀಧರು ಶ್ರೀರಾಮ್ ಶಾಸ್ತ್ರಿ. ಈ ಇಂಜಿನಿಯರಿಂಗ್ ಮತ್ತೆ ಈ ಶಾಸ್ತ್ರೀಯ ಸಂಗೀತ ಯಾಕೋ ಒಂಥರ ಏನೋ ಹಾಲು ಜೇನು ಇರುವ ಹಾಗೆ ಅಲ್ಲ ಅಂತ ನಮ್ಗೆ ಗೊತ್ತಿದೆ. ಖಂಡಿತ. ಹಾಗಿರುವಾಗ ಈ ಶ್ರೀರಾಮ್ ಶಾಸ್ತ್ರಿ ಸಂಗೀತಕ್ಕೆ ಹೇಗೆ ಬಂದ್ರು? ಇಂಜಿನಿಯರಿಂಗಲ್ಲಿ ಆಸಕ್ತಿ ಹೊಂದಿದವರು ಶಾಸ್ತ್ರೀಯ ಸಂಗೀತಕ್ಕೆ ಹೇಗೆ ಬಂದ್ರು ಎನ್ನುವ ಕುತೂಹಲ ಎಲ್ರಿಗೂ ಇದ್ದಿರಬಹುದು. ನನಗಂತೂ ಇದೆ. ಸೊ ಶ್ರೀರಾಮ್ ಅವರು ಉತ್ತರ ಹೇಳ್ಬೇಕಿದ್ದಕ್ಕೆ. ಇಲ್ಲ, ಖಂಡಿತ ನೀವು ಹೇಳಿದಾಗೆ ಸಂಗೀತ ಮತ್ತು ನಾನು ಓದಿರುವಂತಹ ಎಸ್ಪೆಷಲಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟು ಎರಡು ಪೂರ್ತಿ ನಾರ್ತ್ ಪೋಲ್ ಸೌತ್ ಪೋಲ್ ಅನ್ನೋ ಥರನೇ ಹೇಳ್ಬೋದು. ಹೌದು. ಯಾಕೆಂದರೆ ಸಂಗೀತ ಅನ್ನೋದು ಮನಃಶಾಂತಿ ಮತ್ತು ಒಂದು ಕಡೆ ಕೂತು ಧ್ಯಾನಾವಸ್ಥೆಯಲ್ಲಿರುವಂತಹ ಒಂದು ಕಲೆ. ಆದರೆ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದು ನಾವು ಫೀಲ್ಡಲ್ಲಿ ಲೈವ್ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಮಾಡಬೇಕಾಗಿರೋವಂಥ ಕೆಲಸ, ಫಿಸಿಕಲ್ ಸ್ಟ್ರೈನ್ ಆಗುವಂಥ ಕೆಲಸ ಆ ಥರದ್ದಿರುತ್ತೆ. ಆದರೆ ನನಗೆ ಏನು ಅಂದರೆ ಎರಡು ಕಲೆಗಳು ಮನೆಯಲ್ಲಿ ಪರಂಪರಾನುಗತವಾಗಿ ಬಂದಿರೋದು ಅಂತ ಹೇಳ್ಬೋದು ನಾನು. ಯಾಕೆಂದರೆ ನಮ್ಮ ತಂದೆ ಕೂಡ ಸಿವಿಲ್ ಇಂಜಿನಿಯರು, ನಮ್ಮ ಅಕ್ಕ ಆರ್ಕಿಟೆಕ್ಟು. ಸೊ ಹಾಗಾಗಿ ಮನೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಾತಾವರಣ ಇತ್ತು ಮೊದಲಿಂದನೂ. ಮತ್ತು ಸಂಗೀತದ ವಾತಾವರಣನೂ ಮನೇಲಿ ಇದ್ದವರೆಲ್ಲರೂ ಕನೇಜರ್ಸ್ ಆಫ್ ಮ್ಯೂಸಿಕ್. ಸೊ ನಾನು ಹುಟ್ಟಿದಾಗಿಂದನೂ ನಮ್ಮಲ್ಲಿ ಒಂಥರ ಕರ್ನಾಟಕ ಸಂಗೀತದ ವಾತಾವರಣ ಇದ್ದೇ ಇತ್ತು. ಸುಮಾರು ನಾನೊಂದು 9 ವರ್ಷ 10 ವರ್ಷ ಆ ವಯಸ್ಸಿನ ಹುಡುಗ ಆಗಿದ್ದಾಗ ನಮ್ಮ ತಂದೆ ಒಂದು ನಾದರಂಜನಿ ಸಂಗೀತ ಸಭಾ ಅಂತ ಒಂದು ಸಭೆಯನ್ನು ಶುರು ಮಾಡಿ ಅದರಲ್ಲಿ ಅನೇಕ ಜನ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ಕರೆಸಿ ಪ್ರತಿ ತಿಂಗಳು ಒಂದೊಂದು ಕಚೇರಿಗಳನ್ನೆಲ್ಲ ಮಾಡಿಸ್ತಾಯಿದ್ರು. ಸೊ ಇನ್ ಮೈ ಫಾರ್ಮೇಟಿವ್ ಇಯರ್ಸ್ ಸಂಗೀತದ ವಾತಾವರಣ ಮನಲಿತ್ತು. ಹಾಗಾಗಿ ಎರಡು ಕಲೆಗಳ ಸಂಗಮದಲ್ಲಿ ಬೆಳೆದು ಬಂತ ಶ್ರೀರಾಮ್ ಶಾಸ್ತ್ರಿ ಅವರು ಈ ಎರಡು ಕಲೆಗಳತ್ತ ಒಲಿದು ಬಂದಿರುವುದು ಆಶ್ಚರ್ಯ ಅಲ್ಲ ಅಂತ ಕಾಣುತ್ತೆ. ಆಶ್ಚರ್ಯ ನನಗೆ ಅದು ವಿಶೇಷವಾಗಿ ಆಶ್ಚರ್ಯ ಅನ್ನಿಸ್ಲಿಲ್ಲ. ಎರಡು ಹಾಗೆ ವಿರುದ್ಧ ದಿಕ್ಕಲ್ಲಿದ್ರು, ಎರಡು ಬೆರೆತುಕೊಂಡು ಒಂದು ಸಮಾಗಮ ಆಯಿತು. ಆದರೂ ವಿದ್ಯಾಭ್ಯಾಸ ನೀವನ್ನು ಇಂಜಿನಿಯರಿಂಗ್ ಮಾಡಿದ್ರಿ, ಜೊತೆಗೆ ಸಂಗೀತವನ್ನು ನೀವು ಕಲ್ತ್ಕೊಂಡು ಬಂದ್ರಿ. ಹೇಗೆ ಸಾಧ್ಯ ಆಯಿತು ಇದು ಎರಡು? ಅದು ನನಗೆ ಮೊದಲಿಂದನೂ ನನಗೆ ಆ ಥರ ಸ್ಟಡೀಸ್ ಬೇರೆ ಅಥವಾ ಅಕಾಡೆಮಿಕ್ಸ್ ಸಪ್ರೇಟ್ ಆ್ಯಂಡ್ ಮ್ಯೂಸಿಕ್ ಅನ್ನೋದೊಂದು ಹಾಬಿ ಅನ್ನೋ ಥರ ಮನೇಲಿ ಯಾವತ್ತೂ ಆ ವಾತಾವರಣ ಕ್ರಿಯೇಟ್ ಮಾಡಲೇ ಇಲ್ಲ ನಮ್ಮ ತಂದೆ ತಾಯಿ. ಸೊ ನನಗೆ ಎಕ್ಸಾಮ್ ಹಿಂದಿನ ದಿನವೂ ನಂಗೆ ಸಂಗೀತಕ್ಕೆ ಹೋಗಿದ್ದ ಅಥವಾ ರಜಾ ಹಾಕಿದ್ದು ನನಗೆ ಜ್ಞಾಪಕನೇ ಇಲ್ಲ. ಎವ್ರಿ ಡೇ ವಾಸ್ ಆನ್ ಮ್ಯೂಸಿಕ್, ಎವ್ರಿ ಡೇ ವಾಸ್ ಆನ್ ಅಕಾಡೆಮಿಕ್ಸ್, ಆ ಥರನೇ ಇತ್ತು. ಸೊ ಹಾಗಾಗಿ ನನಗೆ ಅದು ಬ್ಯಾಲೆನ್ಸ್ ಮಾಡೋಕ್ಕೆ ವಿಶೇಷವಾಗಿ ಸಪ್ರೇಟಾಗಿ ನಾನು ಅದಕ್ಕೆ ಐ ಹ್ಯಾವ್ ಟು ಪುಟ್ ಸಮ್ ಎಕ್ಸ್ಟ್ರಾ ಎಫರ್ಟ್ ಅನ್ನೋ ಥರ ಏನೂ ಅನ್ನಿಸ್ಲಿಲ್ಲ ಯಾವತ್ತೂ. ಆದರೆ ಗಿವನ್ ಏನ್ ಆಪರ್ಚುನಿಟಿ, ಈಗ ಶ್ರೀರಾಮ್ ಶಾಸ್ತ್ರಿ ಅವರು ನೀವು ಹೇಳಬೇಕು, ನಿಮಗೆ ಸಂಗೀತವೇ ಹೆಚ್ಚು ಒಲಿಯುತ್ತಾ ಅಥವಾ ಇಂಜಿನಿಯರಿಂಗ್ ಎರಡೂ ಒಲಿಯುತ್ತಾ, ಅಥವಾ ಈ ಸಂಗೀತವನ್ನೇ ಒಂದು ವೃತ್ತಿಯನ್ನಾಗಿ ತೆಗೆದುಕೊಳ್ಳಿ ನಿಮಗೆ ಅಷ್ಟು ಧೈರ್ಯ ಇಲ್ಲದ ಕಾರಣ ನೀವು ಇಂಜಿನಿಯರಿಂಗ್ ಮಾಡಿಬಿಟ್ರ ಅಂತ ಹೇಳಿ? ಇಲ್ಲ, ಅದು ಧೈರ್ಯ ಅನ್ನೋ ಪ್ರಶ್ನೆಗಿಂತ ನನಗೆ ಎರಡರಲ್ಲೂ ಸಮಾನವಾದ ಆಸಕ್ತಿ ಅಂತೂ ಇದೆ. ಆದರೆ ಈಗಿನ ಸಮಾಜದಲ್ಲಿ ನಮಗೆ ಇರುವಂಥ ಆಪರ್ಚುನಿಟೀಸ್ ಅದನ್ನೆಲ್ಲ ನೋಡ್ಕೊಂಡು ಹೋದರೆ ನಂಗೆ ಸಂಗೀತದಲ್ಲಿ ನನ್ನ ಮನಸ್ಥಿತಿಗೆ ಬೇಕಾಗುವಂಥ ವಾತಾವರಣ ಮತ್ತು
ಅದಕ್ಕೆ ಬೇಕಾಗಿರೋಂಥ ಮಾರ್ಕೆಟಿಂಗ್ ಸ್ಕಿಲ್ಸ್ಗೆ ಬೇಕಾಗಿರುವಂಥ ಬೇರೆ ಥರ ಮನಸ್ಥಿತಿ ನನಗೆ ಅಷ್ಟು ಸುಲಭವಾಗಿ ಒಪ್ಪಲ್ಲ. ಹಾಗಾಗಿ ನಾನು ಏನಿದ್ರು ಕಲೆಯನ್ನು ಆರಾಧಿಸುವವರು, ಕಲೆಯನ್ನು ಪೋಷಿಸುವವರು, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಮಾರ್ಕೆಟಿಂಗ್ ಮಾಡೋಕ್ಕೆ ಕೆಲವು ಸತಿ ಮನಸ್ಸು ಒಪ್ಪಲ್ಲ, ಕೆಲವು ರೀತಿಯ ಮಾರ್ಕೆಟಿಂಗ್ ಮಾಡೋಕ್ಕೆ. ಅದಿಲ್ಲದೆ ನಮಗೆ ವೃತ್ತಿಯಾಗಿ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಫುಲ್ ಟೈಮ್. ಯೋಚನೆ ಇತ್ತು ಆರಂಭದಲ್ಲಿ. ಹೌದು, ಆ ಯೋಚನೆ ಆರಂಭದಲ್ಲಿ ಇರಲಿಲ್ಲ. ಒಂದ್ಸತಿ ಎರಡು ಪ್ರೊಫೆಷನ್ಸ್ ನನ್ನ ಕೈಯಲ್ಲಿದ್ದಾಗ ಯಾವ್ದು ಆಯ್ಕೆ ಮಾಡಬೇಕು ಅಂದಾಗ ಜೀವನೋಪಾಯಕ್ಕಾಗಿ ಸಿವಿಲ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿದೆ. ಮತ್ತೆ ನನ್ನ ಸಂಗೀತ ನಾನು ಯಾವತ್ತೂ ನನ್ನ ಜೊತೆನೇ ಇದೆ. ಸರಿ, ಆಯ್ಕೆಯನ್ನು ಮಾಡಿದ್ರಿ. ಈಗ ಇದನ್ನು ಸರಿದೂಗಿಸ್ಕೊಂಡು ಹೇಗೆ ಹೋಗ್ತೀರಿ ಅನ್ನುವಂಥ ಪ್ರಶ್ನೆ. ಇಲ್ಲ, ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇದುವರೆಗೂ ಓದ್ತಾ ಇರುವಾಗಂತೂ ಏನೂ ತೊಂದರೆ ಇರಲಿಲ್ಲ. ಈ ಕೆಲಸದಲ್ಲಿ ಇರಬೇಕಾದ್ರೂ ಅಷ್ಟೇ. ಇವಾಗ ಸಪೋಸ್ ರಾಮನವಮಿ ಆ ಥರ ಸಂಗೀತ ಸೀಸನ್ಗಳು ಬಂತು ಅಂದರೆ ಮನೆಯದೇ ನಮ್ಮ ಅಕ್ಕ, ನಮ್ಮ ತಂದೆ ಇವ್ರುಗಳೇ ಸೇರಿ ನಾವು ಒಂದು ಕಂಪ್ನಿ ನಡೆಸ್ತಾ ಇರೋದ್ರಿಂದ ಒಂದಿನ 2 ದಿನ ರಜಾ ಬೇಕು ಅಂದರೂ ಏನೂ ತೊಂದರೆ ಆಗಲ್ಲ ನನಗೆ. ಆ ಥರ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ಯಾಮಿಲಿ ಸೆಟಪ್, ಬೋತ್ ಇನ್ ಬಿಸ್ನೆಸ್ ಆ್ಯಂಡ್ ಅಫ್ಕೋರ್ಸ್ ಇನ್ ಫ್ಯಾಮಿಲಿ. ಸೊ ನನಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇಲ್ಲ. ಪುಣ್ಯವಶಾತ್ ಅಂತ ಒಳ್ಳೆ ಫ್ಯಾಮಿಲಿಯಲ್ಲಿ ನಾ ಇದ್ದೀನಿ. ಖುಷಿ ಆಯಿತು ಶ್ರೀರಾಮ್ ಶಾಸ್ತ್ರಿ ಇದನ್ನು ಕೇಳಿಕೊಂಡು. ಆದರೆ ಎರಡಕ್ಕೂ ನಿಮಗೆ ನ್ಯಾಯ ಕೊಡಲಿಕ್ಕೆ ಆಗುತ್ತೆ ಎನ್ನುವಂಥದ್ದು ಕೇಳಬೇಕಾಗತ್ತೆ ಇಲ್ಲಿ. ಇಲ್ಲ, ನ್ಯಾಯ ವಿಷಯಕ್ಕೆ ಬಂದಾಗ ಎರಡಕ್ಕೂ ನಾನು ನ್ಯಾಯ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಐ ಹ್ಯಾವ್ ಟು ಬಿ ಇನ್ ಬೋತ್ ಪ್ರೊಫೆಷನ್ಸ್ ರೆಲೆವೆಂಟ್ ಫಾರ್ ದಟ್ ಪೀರಿಯಡ್ ಆಫ್ ಟೈಮ್. ಸೊ ಹಾಗಾಗಿ ನನ್ನ ಸಂಗೀತದ ಅಭ್ಯಾಸ ಸಾಧನೆಗಳು ನಡೀತಾನೆ ಇರಬೇಕು. ಈ ಕಡೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆಗಲಿ, ಸಿವಿಲ್ ಇಂಜಿನಿಯರಿಂಗ್ ಆಗಲಿ, ಅದರಲ್ಲಿ ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ಎರಡನ್ನೂ ಎರಡು ವೃತ್ತಿಲೂ ನಾನು ಯಾವ ವೃತ್ತಿಲಿ ಏನು ಮಾಡ್ತಾ ಇರ್ತೀನಿ ಆ ಭಾಗಕ್ಕೆ ನ್ಯಾಯ ಕೊಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ರೆಲೆವೆನ್ಸ್ ಇರಲ್ಲ ನನಗೆ. ಬ್ಯಾಲೆನ್ಸ್ ಮಾಡಿಕೊಂಡು ಬಂದಿದ್ರೆ. ಈಗ ಇಂಜಿನಿಯರಿಂಗ್ ಮಾಡಿದವರು ತಾವು ಸಂಗೀತದಲ್ಲಿ ಸಮಾನ ಆಸಕ್ತಿ ಉಳ್ಳ ಒಂದು ಜೋಡಿ ಅಂದರೆ ನಿಮ್ಮ ಮದುವೆಯಾಗಿ ಬರಬೇಕಾದ್ರೆ ಅದು ಅಷ್ಟು ಸುಲಭ ಇಲ್ಲ. ಸಂಗೀತದಲ್ಲಿ ಅವ್ರಿಗೂ ಆಸಕ್ತಿ ಇರಬೇಕು, ನಿಮ್ಗೆ ಅಂತ ಒಂದು ಮಾಡದೆ ಬೇಕೆನ್ನುವ ಒಂದು ಬಯಕೆ ಇದ್ದೇ ಇರುತ್ತೆ. ಹೌದು. ಸೊ ಈ ಜೋಡಿಯನ್ನು ಹೇಗೆ ಹುಡುಕಿದ್ರಿ ನೀವು? ತನ್ನಿಂತಾನೇ ಒಲಿದು ಬಂತ? ಇಲ್ಲ, ಅದೇನೋ ಗೊತ್ತಿಲ್ಲ, ದೇವ್ರು ಕೊಟ್ಟ ವರನೇ. ನಮ್ಮದು ಸುಮಾರು ಜನ ನಮ್ಮನ್ನ ಅದನ್ನೇ ಕೇಳ್ತಾರೆ, ನಿಮ್ಮದು ಪ್ರೇಮ ವಿವಾಹನ ಅಥವಾ ಮೊದಲೇ ಪರಿಚಯ ಇತ್ತಾ ಹಾಗೆ ಅಂತೆಲ್ಲ. ಆದರೆ ಅದೃಷ್ಟವಶಾತ್ ದೈವ ಕೃಪೆ ಅಂತಲೇ ಹೇಳ್ಬೋದು ಅಷ್ಟೇ. ಸರಿ, ಈ ಪ್ರಶ್ನೆಗೆ ಬಹುಶಃ ಶ್ರುತಿ ಕಾರ್ಕೋಡ್ಲ ಅವರು ಸಮಂಜಸವಾದ ಉತ್ತರ ಕೊಡ್ತಾರೆ ಅಂತ ನನ್ನ ನಂಬಿಕೆ. ಏನಾಯಿತು ಅಂದರೆ, ನಾನು ಹುಟ್ಟು ಬೆಳೆದಿರೋದು ಎಲ್ಲ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಒಂದು ಹಳ್ಳಿನಲ್ಲಿ. ಅಲ್ಲೂ ಕೂಡ ಈಗ ನಮ್ಮ ಮನೆಯವ್ರು ಹೇಳಿದ ಹಾಗೇ ನನಗೂ ಸಂಗೀತ ವಾತಾವರಣ ಇತ್ತು. ಹೇಗೆಂದರೆ ನಮ್ಮ ತಂದೆ ಮೃದಂಗಿಸ್ಟ್ ಆಗಿದ್ದರು, ಫ್ಯಾಮ್ಲಿನಲ್ಲಿ ಒಳ್ಳೆ ಆರ್ಟಿಸ್ಟ್ಗಳಿದ್ದರು. ಜೊತೆಗೆ ನಮ್ಮ ಅಜ್ಜಿನೇ ಆಗಿನ ಕಾಲದಲ್ಲಿ ಆಕಾಶವಾಣಿನಲ್ಲಿ ಹಾಡಿ ಸುಮಾರು ಹೆಸರನ್ನು ಪಡೆದಿದ್ದವರು. ಆಕಾಶವಾಣಿ ಕಲಾವಿದ. ಹೌದು, ಭದ್ರಾವತಿ ಆಕಾಶವಾಣಿ ಕಲಾವಿದ ಆಗಿದ್ದರು. ಹಾಗಾಗಿ ಸಂಗೀತ ವಾತಾವರಣ ಇತ್ತು, ಸಂಗೀತ ಆಸಕ್ತಿ ತಾನಾಗೆ ಮುಂಚೆಯಿಂದನೂ ಇತ್ತು. ಶಿವಮೊಗ್ಗದಲ್ಲಿ ಹೊಸಳ್ಳಿ ಮತ್ತೂರು ಅಂತ ಸಂಸ್ಕೃತ ಗ್ರಾಮ, ಅಲ್ಲಿ ನಾನು ಸಂಗೀತ ಅಭ್ಯಾಸ ಮಾಡಿದೆ, ಅನಂತ ಅವಧಾನಿಗಳು ಅನ್ನೋರ್ಥ. ಮದುವೆ ವಿಷಯ ಬಂದಾಗ ನಾನು ಸಾಫ್ಟ್ವೇರ್ ಓದಿದ್ರೆ ಸಹ ಎಲ್ಲರೂ ಕಾಮನ್ ಆಗಿ ಅದೇ ಸಾಫ್ಟ್ವೇರ್ ಇಂಜಿನಿಯರ್ಸು ಅದೇ ರೀತಿ ಡೈಲಿ ಅದೇ ಥರ ರೊಟೀನ್ಗಳಾಗೋಗಿರುತ್ತೆ. ಕೇಳಿ ನನ್ನ ಫ್ರೆಂಡ್ಸ್ಗಳು ಅದೇ ಥರ ಎಲ್ಲರೂ. ಸ್ವಲ್ಪ ಇದು ಎರಡೂ ಸಹ ತೂಗಿಸ್ಕೊಂಡು ಹೋಗುವಂಥ ವ್ಯಕ್ತಿ ಇರುವಂಥವ್ರು ಹುಡುಕ್ತಾ ಇದ್ದೆ. ಸಂಗೀತನೂ ಆಸಕ್ತಿ ಇರಬೇಕು ಅಂತ. ಹೌದು, ಖಂಡಿತವಾಗಿಯೂ. ಅದರಲ್ಲೂ ನನಗೆ ಒಂದು ಮೇಲ್ಗೈ ಸಂಗೀತ ಆಸಕ್ತಿ ಇರೋಂಥವ್ರೇ ಬೇಕಾಗಿತ್ತು. ನನ್ನ ಅದೃಷ್ಟನೇ ಇರಬಹುದು. ಸಂಗೀತ ಆಸಕ್ತಿ ಇರೋಂಥ ವ್ಯಕ್ತಿ ಜೊತೆಗೆ ಅಂತ ಕುಟುಂಬ ಸಿಕ್ಕಿರೋದು ಬಹಳ ಪುಣ್ಯ, ಅದೃಷ್ಟವಂತೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನನ್ನ ಅತ್ತೆ ಮಾವಿಂದ ಹಿಡಿದು 7 ಜನ್ಮದ ಪುಣ್ಯ ಇರಬಹುದು. ಖಂಡಿತ. ಹೇಗೆ ಬಂತು ನೆಂಟಸ್ತಿಗೆ ಇದು? ಇಲ್ಲ, ಅದು ಹೇಗಾಯಿತು ಅಂದರೆ, ನಾನು ಇದರ ಮದುವೆ ಹುಡುಗಿನೆಲ್ಲ ನಮ್ಮ ಮನೇಲಿ ನೋಡ್ತಾ ಇದ್ದಾಗ ಯಾವುದೋ ಒಂದು ಹುಡುಗಿ ಪರವಾಗಿಲ್ಲ, ಸ್ವಲ್ಪ ಸಂಗೀತದಲ್ಲಿ ಆಸಕ್ತಿ ಇರೋ ಥರ ಕಾಣುತ್ತೆ ಅಂತ ಒಬ್ಬರು ಹುಡುಗಿನ ನೋಡಿದ್ವಿ. ಆದರೆ ಅವ್ರು ಏನು ಮಾಡಿದ್ರು, ಇಲ್ಲ ನೀವು ಇಷ್ಟು ಸಂಗೀತ ಎಲ್ಲ ಕಲ್ತಿರೋದ್ರಿಂದ ನಮ್ಮ ಮನೆಯಲ್ಲಿ ವಾತಾವರಣ ಇದೆ ಅಷ್ಟೇ, ಆದರೆ ಸಂಗೀತ ತುಂಬ ಚೆನ್ನಾಗಿ ಹಾಡುವಂಥ ನಿಮ್ಮ ಫ್ಯಾಮಿಲಿ ಥರನೇ ಇರೋ ಇನ್ನೊಂದು ಹುಡುಗಿ ನನಗೆ ಪರಿಚಯ ಇದೆ ಅಂತ ನಾನು ನೋಡಿದ ಹುಡುಗಿ ಮನೆಯವರು ಇನ್ನೊಂದು ಹುಡುಗಿ ಹಾಗೆ ಅಲ್ಲಿಂದ ಪರಿಚಯ ಆಗಿದ್ದು. ಅಲ್ಲ, ದೈವಬಲ ಹೇಗೆ ಕೂಡಿ ಬರ್ತಂತ ಹೇಳೋದು. ಹೌದು. ಶಿ ಈಸ್ ಅವರ್ ಫಾರ್ ರಿಲೇಟಿವ್. ಅವರು ಹೇಳಿದ್ರು, ನಿನ್ಗೆ ಸರಿಯಾದ ವರ ಹೇಳಿ ಮಾಡಿದಂತ ಹುಡುಗ ಇದ್ದಾರೆ ಅಂತ ಹೇಳಿ ಅಂತ. ಖಂಡಿತವಾಗಿಯೂ. ಆಮೇಲೆ ಜೊತೆಗೆ ನಮ್ದು ಕೃಷಿ ಕುಟುಂಬ ಹಿನ್ನೆಲೆ ಇರುವಂತದ್ದು. ನಮ್ಮ ತಂದೆ ದೊಡ್ಡಪ್ಪ ಅವರು ಕೂಡ ಅಡಿಕೆ ಬೆಳೆಗಾರರು. ಸಾಹಿತ್ಯ ಸಂಗೀತದ ಜೊತೆಗೆ ಕೃಷಿ ಬಗ್ಗೆನೂ ಈತನಿಗೆ ಆಸಕ್ತಿ ಇರೋದು ನೋಡಿ ಇದಕ್ಕಿಂತ ಹೆಚ್ಚಿಗೆ ಬೇಕೇ ಅನ್ನೋ ತರ ಒಂದು ನಿರ್ಧಾರ ನನಗೆ ಒಂದು ಮೊದಲನೇ ಹೌದು, ನನ್ನ ಇಂಟ್ರೆಸ್ಟ್ ಏನೇನಿತ್ತೋ ಇವರ ಫ್ಯಾಮಿಲಿ ಹೇಗಿರಬೇಕು ಅಂತ ಹಾಗೆ ಇತ್ತು ಇವ್ರ ಫ್ಯಾಮಿಲಿನೂ.
ಅದೇ ಥರ ಅವ್ರಿಗೂ ಒಂಥರ ಹುಡುಗ ಹೇಗಿರಬೇಕು ಅಂತ ಅವಳ ಮನಸ್ಸಲ್ಲಿ ಯಾವ ಥರ ಒಂದು ರೂಪರೇಷೆ ಇತ್ತು, ಪ್ರಾಬಬ್ಲಿ ನಾನು ಅದರಲ್ಲಿ ಒಂದು 75-80% ಮ್ಯಾಚ್ ಆದ್ನೋ ಏನೋ. ಅದಕ್ಕೆ ಬಹಳ ರೇರ್ ಆಗಿ ಹೀಗೆ ಆಗೋದಲ್ಲ ನಿಜವಾಗಿ ಶ್ರುತಿ? ಖಂಡಿತ. ಈವನ್ ಏನಾಯ್ತು ಅಂತಂದ್ರೆ ನಮ್ಮ ಗುರುಗಳೇ ಸಹ ಅವ್ರಿಗೆ ನಾನು ನನ್ನ ಮದುವೆ ಇನ್ವಿಟೇಷನ್ ಕೊಡಕ್ ಹೋದಾಗ ಅವರು ನಮ್ಮ ಗುರುಗಳು ಶ್ರೀರಾಮ್ ಅವ್ರ ಕಚೇರಿಗಳನ್ನು ಮುಂಚೆ ಕೇಳಿದ್ರು. ಅದಕ್ಕೆ ಇದ್ಯಾವಾಗ ಆಯ್ತು ನನಗೆ ಗೊತ್ತಿಲ್ಲದೆ ಪ್ರೀತಿ ಅನ್ನೋ ರೀತಿಯಾಗಿ ಕೇಳಿದ್ರು. ಅದಕ್ಕೆ ಸರ್ ಖಂಡಿತ ಇಲ್ಲ, ಇದು ಅರೇಂಜ್ ಮ್ಯಾರೇಜ್. ಇದು ಅರೇಂಜ್ ಆದ ನಂತರ ಹೌದು. ಹಾಗೆ ಮೊದಲು ಕಾಂಪಿಟೇಷನ್ ಗಳಲ್ಲಿ ಕೆಲವೊಂದ್ಸಲ ಇವ್ರನ್ನ ನಾನು ಅಂದ್ರೆ ಇವ್ರು ಹಾಡಿರೋ ನೋಡಿದ್ದೆ, ಆದ್ರೆ ಹೀಗೆ ಹೌದು ಈ ತರ ಡೆಸ್ಟಿನಿ ಹೀಗೆ ಡಿಸೈಡ್ ಆಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದೇ ಹೇಳುದು, ಡೆಸ್ಟಿನಿ ಹೇಗೆ ಎಲ್ಲಿ ಬರುತ್ತೆ, ಯಾರು ಏನು ಹೇಳ್ತಾರಲ್ಲ, ಹಣೆ ಬರೋದ್ರಲ್ಲಿ ಏನು ಬರೀತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಎಷ್ಟು ವರ್ಷ ಆಯ್ತು ಈಗ ಮದುವೆ ಆಗಿ ಇಬ್ರಿಗೂ? ನಮ್ದು 5 ವರ್ಷ ಆಯ್ತು ಮದುವೆ. ಸೊ ಜೀವನ ಸುಗಮವಾಗಿ ಸಾಗ್ತಾ ಇದೆ. ಸುಗಮ ಸಂಗೀತದಲ್ಲಿ ಶ್ರುತಿಯವರು ಬಹಳಷ್ಟು ಸಾಧನೆ ಮಾಡಿದ್ರಿ ಎಂದು ಕಾಣ್ತದೆ. ನೀವು ಶಾಸ್ತ್ರೀಯ ಸಂಗೀತವನ್ನು ಯಾರಿಂದ, ಅಂದ್ರೆ ಸುಗಮ ಸಂಗೀತವನ್ನು ಯಾರಿಂದ ಕಲಿತ್ರಿ? ನಾನು ಹೇಳಿದ್ನಲ್ಲ, ಶಿವಮೊಗ್ಗ ಮಲೆನಾಡು ಹೆಬ್ಬಾಗಿಲು, ಅಲ್ಲಿ ಹೆಚ್ಚಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೊತೆಗೆ ಭಾವಗೀತೆಗಳ ಒಂದು ಏನು ಎನ್ವೈರನ್ಮೆಂಟ್ ತುಂಬಾ ಇದೆ. ನಮ್ಮ ಸಣ್ಣ ವಯಸ್ಸಿಂದ ಹಿಡಿದು ನಾನು ಮೊದಲನೇ ಕಲ್ತಿರೋ ಒಂದು ಭಾವಗೀತೆ ಅಂದ್ರೆ ಜೋಗದ ಸಿರಿ ಬೆಳಕಿನಲ್ಲಿ ಶ್ರೀಯುತ ನಿಸಾರ್ ಅಹಮದ್ ಅವ್ರು ಬರೆದಿರೋಂಥದ್ದು. ಹಾಗೆ ಸಣ್ಣ ಮನೆಯಲ್ಲಿ ಮಕ್ಕಳು ಹೇಳ್ಕೊಡ್ತಾ ಇರುವಾಗ ನಮ್ಮ ಅತ್ತೆ ಅಂದ್ರು ಬಂದಾಗ್ಲೂ ಎಲ್ಲ ಸುಮಾರು ಭಾವಗೀತೆಗಳನ್ನು ಕಲಿತಾ ಇದ್ದೆ. ಅದೇನೋ ಗೊತ್ತಿಲ್ಲ, ನಮ್ಮ ಕನ್ನಡಕ್ಕೂ ನನಗೂ ಒಂಥರ ಹೌದು ಬಹಳ ಆಸಕ್ತಿ ಕನ್ನಡ ಭಾಷೆಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಸಂಗೀತ ಮತ್ತೆ ಕನ್ನಡ ಆಸಕ್ತಿ ಎರಡು ನನಗೆ ಕವನಗಳಲ್ಲಿ ಹೆಚ್ಚಾಗಿ ಕಾಣಕ್ ಶುರು ಆಯ್ತು. ಹಾಗಾಗಿ ಕವಿತೆ ಬರೆಯಲ್ಲ, ಆದ್ರೆ ಕವಿತೆ ಟ್ಯೂನ್ ಮಾಡ್ತೀನಿ ಇರೋಂಥದ್ದು. ಹಾಗಾಗಿ ನನಗೆ ಹೆಚ್ಚಿನ ಅವಕಾಶ ಭಾವಗೀತೆಗಳಲ್ಲಿ ದೊರಕ್ತು. ನಾನು ಆಮೇಲೆ ಸಿ ಅಶ್ವಥ್ ಅವರ ತಂಡದಲ್ಲಿ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಒಂದು ಪ್ರೋಗ್ರಾಮ್ ನಡೆಸಿದ್ರು ಶಿವಮೊಗ್ಗದಲ್ಲಿ ಸುಮಾರು ಒಂದು 15 ವರ್ಷದ ಹಿಂದೆ. ಆವಾಗ ನಾನು ಆ ಟ್ರೂಪ್ನಲ್ಲಿ ಜಾಯ್ನ್ ಆದೆ. ಅಲ್ಲಿ ನನಗೆ ಹೆಚ್ಚಿನ ತರಬೇತಿ ಸಿಕ್ತು. ಸೊ ಹಾಗಾಗಿ ನನಗೆ ಅಲ್ಲಿ ನನ್ನ ಎರಡೂ ರೀತಿ ಅಂದರೆ ಶಾಸ್ತ್ರೀಯ ಸಂಗೀತದ ಒಂದು ಬೇಸ್ ಇತ್ತು, ಜೊತೆಗೆ ಹೆಚ್ಚಿನ ಒಲವು ಭಾವಗೀತೆನಲ್ಲಿ ಮೂಡ್ತು. ಸೊ ಇದರ ಜೊತೆ ಓದು ಕೂಡ ಮುಂದುವರಿತು? ಹೌದು. ನಾನು MSc ಇನ್ ಕಂಪ್ಯೂಟರ್ ಸೈನ್ಸ್ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮಾಡಿರೋದು. ಸೊ ಈಗ ಏನು ವೃತ್ತಿಯನ್ನಾಗಿ ಅಂದರೆ ಸಂಗೀತವನ್ನೇ ನಿಮ್ಮ ವೃತ್ತಿಯಾಗಿ ತಗೊಂಡಿದ್ರೆ ಅಥವಾ ನೀವೇನಾದ್ರು ಕೆಲಸ ಮಾಡ್ತೀರಾ? ನಾನು ಮೊದಲು ಕಂಪ್ಯೂಟರ್ ಸೈನ್ಸ್ ಓದಿದ್ರಿಂದ ನನಗೆ ಇಂಟ್ರೆಸ್ಟ್ ಇದು ವೆಬ್ಸೈಟ್ ಡೆವಲಪ್ಮೆಂಟಲ್ಲಿ. ಸೊ ಸುಮಾರು ವೆಬ್ಸೈಟ್ಗಳನ್ನು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡಿದೆ ಬೆಂಗಳೂರಲ್ಲಿ. ನಂತರ ನಾನೇ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ನಾವು ನಮ್ಮಿಬ್ಬರು ಮದುವೆ ಆದ ನಂತರ ಮದುವೆ ಆದ ನೆಕ್ಸ್ಟ್ ಇಯರ್ನಲ್ಲೇ ನಾವು ಡಿಸೈಡ್ ಮಾಡಿದ್ವಿ. ಸೊ ನಾದರಂಜನಿನ ಒಂದು ಸಂಗೀತ ಸಭೆನ ನಮ್ಮ ಮಾವನವರು 20 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ರು. ಬಹಳ ಇಲ್ಲ ಬೆಂಗಳೂರಿನಲ್ಲಿ ಆ ಒಂದು ಹಿನ್ನೆಲೆ ಇದ್ದಿದ್ರಿಂದ ನಾವಿಬ್ಬರೂ ಸಂಗೀತದಲ್ಲಿ ಆಸಕ್ತಿ ಇದ್ದೀವಿ. ಬರೀ ಆಸಕ್ತಿ ಸಾಲದು, ನಾವು ಒಂದು ಕೊಡುಗೆನ ಕೊಡಬೇಕು ಸಮಾಜಕ್ಕೆ ಅನ್ನೋ ಒಂದು ಡಿಸಿಷನ್ ತೊಗೊಂಡು ನಾದರಂಜನಿ ಸಂಗೀತ ಸಭೆದ ಎಕ್ಸ್ಟೆಂಡೆಡ್ ಇದು ಒಂದು ಸಂಸ್ಥೆ ಮಾಡಿದ್ವಿ, ನಿಮಿತ್ತ ಅಂತ ಹೇಳಿ. ಅದ್ರ ಹೆಚ್ಚಾಗಿ ಸಂಗೀತ ಮತ್ತು ಭಾರತೀಯ ಸಂಗೀತ ಮತ್ತೆ ಟ್ರೈಬಲ್ ಆರ್ಟ್ಸ್ ನಿಮಿತ್ತ ಅಂದ್ರೆ ಬಗ್ಗೆ ಮಾತನಾಡುವ. ಈಗ ಈ ಸುಗಮ ಸಂಗೀತದ ಬಗ್ಗೆ ನೀವು ಶಾಸ್ತ್ರೋಕ್ತವಾಗಿ ಕಲಿತು ಬಂದ್ರಿ ಅಂತ ಹೇಳಿದ್ರಿ. ಏನು ಅದು ಸರ್ಕಾರದ ಪರೀಕ್ಷೆ ಅದನ್ನೆಲ್ಲ ಪಾಸ್ ಮಾಡಿಕೊಂಡ್ರ? ಹೌದು. ನಾನು ಇದು ಗೌರ್ಮೆಂಟ್ ನಡೆಸುವಂತ ಸಂಗೀತ ಇದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ವಿದ್ವತ್ ಮಾಡ್ಕೊಂಡಿದ್ದೀನಿ. ಮೊದಲ ಕಚೇರಿ ಅಥವಾ ಮೊದಲ ಸಾರ್ವಜನಿಕವಾಗಿ ನೀವು ಕೊಟ್ಟ ಇದು ನೆನಪಿದೆಯಾ? ಖಂಡಿತ. ನಾನು ಸುಮಾರು 10 ವರ್ಷ ಇದ್ದಾಗ ನಾನು ಕೊಟ್ಟಿದ್ದು ಶಿವಮೊಗ್ಗ ಕುವೆಂಪು ರಂಗಮಂದಿರದಲ್ಲಿ. ಅದು ಭಾವಗೀತೆ ಸಂಬಂಧಪಟ್ಟಿದ್ದಂಥದ್ದೇ. ಆಮೇಲೆ ಅಲ್ಲಿ ವಿದ್ಯಾಗಣಪತಿ ಅಂತ ಹೇಳಿ ಒಂದು ಕಚೇರಿ ನಡೆಯುತ್ತೆ. ಅಲ್ಲಿ ನಾನು ನನ್ನ ತಂಗಿ, ಇನ್ನೊಂದು ವಿಷಯ ನೋಡಿ ಬಂದರೆ ನಾನು ಇಬ್ಬರು ಸಿಸ್ಟರ್ಸು ಕೂಡ ಮ್ಯೂಸಿಷಿಯನ್ಸೇ. ಸೊ ನಾವು ಡ್ಯೂ ಹಾಡ್ತಾ ಇದ್ವಿ. ಅವಳು ಸ್ವಾತಿ ಕಾರ್ಕೋಡ್ಲು ಅಂತ. ಇಬ್ರು ಸಿಸ್ಟರ್ಸ್ ಅಂದ್ರೆ ನೀವು ಮತ್ತೆ ನಿಮ್ಮ ಸಿಸ್ಟರ್? ಹೌದು, ಕಾರ್ಕೋಡ್ಲು ಸಹೋದರಿಯರು ಅಂತ ಹೇಳಿ ಅಂತ ನಾವು ಹಾಡ್ತಾ ಇದ್ವಿ. ಬಾಂಬೆ ಸಹೋದರಿಯರು ಅಂತ ಹಾಗೆ ಕಾರ್ಕೋಡ್ಲು ಸಹೋದರಿಯರು. ಸೊ ಈಗಲೂ ನೀವು ಕಾರ್ಯಕ್ರಮ ಕೊಡ್ತಿದ್ದೀರಾ? ಈಗ ಅವರು ನನ್ನ ನಾದ್ನಿಗೆ ಮದುವೆ ಆದ್ಮೇಲೆ ಅವಳು ಲಂಡನ್ ನಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ಆಗಿದೆ. ಅದರ ಇದು ಇಂಡಿಪೆಂಡೆಂಟ್ ಆಗಿ ಕೊಡ್ತಾ ಇದ್ವಿ. ಅವರು ಕೊಡ್ತಾರೆ, ನಾನು ಕೊಡ್ತೀನಿ. ಈ ಸಂದರ್ಭದಲ್ಲಿ ನಿಮ್ಗೆ ಈ ನಿಸಾರ್ ಅಹಮದ್ ಅವರ ಗೀತೆ ಬಹಳ ಇಷ್ಟ ಅಂತ? ಹೌದು, ನಾನು ಕಲ್ತಿರೋ ಮೊದಲನೇ ಹಾಡ್ಬೋದಾ? ಇಬ್ರು ಹಾಡ್ತೀರಾ ಹೇಗೆ? ಇಲ್ಲ, ಸುಗಮ ಸಂಗೀತ. ಅವ್ರಿಗೆ ಯಾವ ಸಂಗೀತ ಹಾಡ್ಲಿಕ್ಕೆ ಕಳಿಸ್ಲಿಲ್ವಾ ನೀವು? ಅದು ಯಾವ ತರ ಆಗುತ್ತೆ ಅಂದ್ರೆ ನಮ್ದು ಕ್ಲಾಸಿಕಲ್ ಟ್ರೈನ್ಡ್ ವಾಯ್ಸ್ ತರ ಆಗೋಗಿ ಸುಗಮ ಸಂಗೀತ ಹಾಡಿದ್ರೆ ಅದನ್ನ ಶಾಸ್ತ್ರೀಯವಾಗಿ ಹಾಡ್ತಾ ಇದೆಯಾ ನೀನು ಅನ್ನೋ ತರ ಫೀಡ್ಬ್ಯಾಕ್ ಬರುತ್ತೆ ತುಂಬಾ. ನನಗೆ ಬಹಳ ಮನಸ್ಸಿಗೆ ಇಷ್ಟವಾಗಿರುವಂಥದ್ದು
BM ಶ್ರೀ ಅವರ ಒಂದು ಕವನ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಎವರ್ಗ್ರೀನ್ ಸಾಂಗ್ ಇದು, ಎಲ್ಲರೂ ಖುಷಿ ಪಡುವಂಥದ್ದು. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನೀವು ಮಾಡಬೇಕಾದಿಷ್ಟೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ನಂಬರ್ ನಿಮಗೆ ಗೊತ್ತೇ ಇದೆ, 9480901013 9480901013. ಸರಿ, ಬ್ರೇಕ್ ನಂತರ ಮತ್ತೊಮ್ಮೆ ಶ್ರೀರಾಮ್ ಶಾಸ್ತ್ರಿ ಹಾಗೂ ಶ್ರುತಿ ಕಾರ್ಕೋಡ್ಲು ಅವ್ರ ಜೊತೆ ನಾವು ಸಂಭಾಷಣೆಯನ್ನು ಮುಂದುವರಿಸ್ತಾ ಇದ್ದೇವೆ. ಬಹಳ ಸಣ್ಣ ವಯಸ್ಸಿನಲ್ಲೇ ಸಂಗೀತದ ಒಂದು ವಾತಾವರಣದಲ್ಲಿ ಬೆಳೆದ್ರಿ ಅಂತ ಹೇಳಿದ್ರಿ. ಅದೇ ನಿಮ್ಮ ಆಸಕ್ತಿಯನ್ನು ಮುಂದುವರಿಸಿ ಕಾಲೇಜ್ 25ನೇ ವರ್ಷಕ್ಕೆ ನಿಮಗೆ ನೇಮ್ ಆ್ಯಂಡ್ ಫೇಮ್ ಎರಡೂ ಬಂತು. ಬಹುಶಃ ಇದರಲ್ಲಿ MS ಸುಬ್ಬಲಕ್ಷ್ಮಿ ಅವಾರ್ಡ್ 2016ರಲ್ಲಿ ನಿಮಗೆ ಸಿಕ್ಕಿತು. ಅದು ಕೂಡ ಒಂದು ದೊಡ್ಡ ಸಾಧನೆ. ಅದರ ಬಗ್ಗೆ ಹೇಳ್ತೀರಾ ಶ್ರೀರಾಮ್? ಹೌದು, ಈ MS ಸುಬ್ಬಲಕ್ಷ್ಮಿ ಅವರು ಒಂಥರ ಭಾರತ ರತ್ನ ಪಡೆದಂತಹ ಒಂದು ನಮ್ಮ ಕರ್ನಾಟಕ ಸಂಗೀತದ ಸಾಮ್ರಾಜ್ಞಿ ಅಂತಲೇ ಹೇಳಬೇಕು. ಅವರ ವ್ಯಕ್ತಿತ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಶಾಸ್ತ್ರೀಯಕ್ಕೆ ಒಂದು ಸ್ಥಾನಮಾನ ತಂದುಕೊಂಡ ವ್ಯಕ್ತಿತ್ವ ಅವರದು. ಹೌದು ಹೌದು. ಅವರು ನಮ್ಮ ಪ್ರತಿದಿನದ ದೈನಂದಿನ ಜೀವನದಲ್ಲೂ ಮೊದಲನೇ ಕೇಳೋದು ನಮ್ಮ ಸುಪ್ರಭಾತದಿಂದ ಹಿಡಿದಿರ್ಬೋದು. ಆದರೆ ಆ MS ಸುಬ್ಬಲಕ್ಷ್ಮಿ ಅವರು ಹಾಡಿದ್ದು ಒಂಥರ ಪರ್ಫೆಕ್ಟ್ ಅನ್ನೋ ಥರ ಇದೆ. ಸಂಗೀತ ತಿಳಿದಿರೋರಿಗಾಗಲಿ ತಿಳಿದೇ ಇರೋರಿಗಾಗಲಿ ಅವರ ಸಂಗೀತ ಇಷ್ಟವಾಗುತ್ತೆ. ಸೊ ಅದು ಒಂದು ಮೇಜರ್ ಕ್ವಾಲಿಟಿ ಆಫ್ MS ಸುಬ್ಬಲಕ್ಷ್ಮಿ ಮೇಡಮ್ಸ್ ಮ್ಯೂಸಿಕ್. ಸೊ ಅವರ ಹೆಸರು ಅಥವಾ ಅವರ ಇದು ಒಂದು ಕಾಂಟ್ರಿಬ್ಯೂಷನ್ನು ನಮ್ಮ ಹೆಸರು ಜೊತೆ ಸೇರಿಕೊಳ್ಳುತ್ತೆ ಅಂದರೆ ದಟ್ ಈಸ್ ಒನ್ ಪ್ರೈಡ್. ಸೊ MS ಸುಬ್ಬಲಕ್ಷ್ಮಿ ಅವಾರ್ಡು ತೊಗೊಂಡಿದ್ದೀನಿ ಅಂದರೆ ಅದೊಂಥರ ನನ್ನ ಜೀವನದ ಒಂದು ತುಂಬ ಉತ್ಕೃಷ್ಟ ಸಾಧನೆ ಅನ್ನೋ ಥರ ನನಗೆ ಅದು ಮನಸ್ಸಲ್ಲಿ ಉಳಿಯುತ್ತೆ. MS ಸುಬ್ಬಲಕ್ಷ್ಮಿ ಅವ್ರದ್ದು ನನಗೆ 2 ರೀತಿಯ ಪ್ರಭಾವಗಳಾಗಿದೆ. ಒಂದು, MS ಸುಬ್ಬಲಕ್ಷ್ಮಿ ವಾಯ್ಸ್ ಆಫ್ ದಿ ಇಯರ್ ಅಂತ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಆಯಿತು. ಅದರಲ್ಲಿ ಐ ವಾಸ್ ಸೆಲೆಕ್ಟೆಡ್ ಆ್ಯಸ್ ದಿ ವಿನ್ನರ್ ಫ್ರಮ್ ಕರ್ನಾಟಕ ಸ್ಟೇಟ್. ಅಲ್ಲಿಂದ ಸೌತ್ ಇಂಡಿಯನ್ ಸ್ಟೇಟ್ಸ್ ಎಲ್ಲರಿಂದ ರೆಪ್ರೆಸೆಂಟೇಷನ್ಸು ಹೋಗಿ ಚೆನ್ನೈಯಲ್ಲಿ ಮ್ಯೂಸಿಕ್ ಅಕಾಡೆಮಿಲಿ ಫೈನಲ್ಸ್ ಆಯಿತು. ಐ ವಾಸ್ ದಿ ಫೈನಲಿಸ್ಟ್ ಇನ್ ದಟ್ ವಾಯ್ಸ್ ಆಫ್ ದಿ ಇಯರ್ 2016 ಆಲ್ ಇಂಡಿಯಾ ಲೆವೆಲಲ್ಲಿ. ಸೊ ಅದೊಂದು ತುಂಬ ದೊಡ್ಡ ದಿಗ್ಗಜರು, ಕಾರೈಕುಡಿ ಮಣಿ, ಈ ಥರದ ದೊಡ್ಡ ದೊಡ್ಡ ದಿಗ್ಗಜರ ಮುಂದೆ, ಜಡ್ಜಸ್ ಮುಂದೆ ಹಾಡುವಂಥ ಅವಕಾಶ ಆಯಿತು. ಮತ್ತು KV ಪ್ರಸಾದ್ ಅಂತ, ಹಿ ಈಸ್ ಎ ವೆರಿ ವೆಲ್ ನೋನ್ ಮೃದಂಗಿಸ್ಟ್ ಹೂ ಹ್ಯಾಸ್ ಅಕಂಪನಿಡ್ MS ಸುಬ್ಬಲಕ್ಷ್ಮಿ ಹರ್ಸೆಲ್ಫ್ ಆನ್ ಮೆನಿ ಪ್ಲ್ಯಾಟ್ಫಾರ್ಮ್ಸ್. ಸೊ ಅವರು ನಮಗೆ ಅಕಂಪನಿಮೆಂಟ್ ಮಾಡಿದ್ರು. ಆ ಥರ ಒಂದು ಅವಕಾಶ ಆಯ್ತು ಅಲ್ಲಿ. ಅದಲ್ಲದೆ ಅಲ್ಲಿಂದ ನೆಕ್ಸ್ಟು ನನಗೆ ಭಾರತ ರತ್ನ MS ಸುಬ್ಬಲಕ್ಷ್ಮಿ ಫೆಲೋಶಿಪ್ ಇನ್ ಮ್ಯೂಸಿಕ್ ಅವಾರ್ಡ್ ಆಯಿತು. ಹೌದು ಹೌದು. ಅದು ಫೆಲೋಶಿಪ್ ಇನ್ ಮ್ಯೂಸಿಕ್ ದಿಸ್ ವಾಸ್ ಅವಾರ್ಡೆಡ್ ಇನ್ ಮುಂಬೈ. ಬಾಂಬೆಯಲ್ಲಿ ನಮಗೆ ಷಣ್ಮುಗಾನಂದ ಸಂಗೀತ ಸಭಾ ಅಂತ ಒಂದು ತುಂಬ ಪ್ರಸಿದ್ಧವಾದ ಸಂಗೀತ ಸಭಾ ಇದೆ. ಅಲ್ಲಿ MS ಸುಬ್ಬಲಕ್ಷ್ಮಿ ಅವಾರ್ಡ್ ನನಗೆ 3 ವರ್ಷ ಕೊಟ್ಟರು. ಪ್ರತಿ ವರ್ಷ ಅದು ಇಟ್ ಕ್ಯಾರೀಸ್ ಎ ಪರ್ಸ್ ಆಫ್ 1 lakh rupees. ಸೊ ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ, ನಮ್ಮ ಏಜ್ ಗ್ರೂಪಿಗೆ ಅದು ಥರ ಟಾಪ್ ಅವಾರ್ಡ್ ಅನ್ನೋ ಥರ ಅದು ಕನ್ಸಿಡರ್ ಆಗುತ್ತೆ. ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನಕ್ಕೆ ಬಂದಿರೋದು ಅವಾರ್ಡ್ ಅದು. ಅದರಲ್ಲಿ ನಾನು ಒಬ್ಬ ಅದೃಷ್ಟವಂತ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇಲ್ಲಿ ಈ ಶಾಸ್ತ್ರೀಯ ಸಂಗೀತದ ಗ್ರಾಮರ್ ಅಂತ ಏನು ಹೇಳ್ತೇವಲ್ಲ, ಮತ್ತು ಅಸ್ಥೆಟಿಕ್ಸ್ ಮೇಲೆ ನಿಮಗೆ ಒಳ್ಳೆ ಹಿಡಿತಾ ಇದ್ದು ಇದೇ ನಿಮಗೆ ಈ ಅವಾರ್ಡ್ ಬರಲು ಕಾರಣವಾಯಿತು ಅಂತ ಹೇಳಿ. ಶಾಸ್ತ್ರೀಯ ಸಂಗೀತದಲ್ಲಿ ಗ್ರಾಮರ್ ಅಂದ್ರೆ ಏನು ಹೇಳ್ತೀರಾ? ಅಂದ್ರೆ ಸಾಮಾನ್ಯ ಜನರಿಗೆ ನಮಗೆಲ್ಲ ಒಂದು ಸ್ವಲ್ಪ ಇದು ಶಾಸ್ತ್ರೀಯ ಸಂಗೀತದಲ್ಲಿ ಗ್ರಾಮರ್ ಅಂದ್ರೆ ಏನು ಅನ್ನುವ ಪ್ರಶ್ನೆ ಬರ್ತದೆ. ಹೌದು. ಈಗ ನಮಗೆ ಭಾಷೆಯಲ್ಲಿ ಗ್ರಾಮರ್ ಅಂದರೆ ಹೇಗೆ, ಅದು ನಮ್ಮ ಭಾಷೆ ಕರೆಕ್ಟಾಗಿ ಮಾತಾಡಬೇಕು ಅಂದರೆ ಅದರಲ್ಲಿ ಕರೆಕ್ಟಾಗಿ ಒಂಥರ ವ್ಯಾಕರಣ ಶುದ್ಧವಾಗಿರಬೇಕು ಅಂತಾರಲ್ಲ, ಹಾಗೆ ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ಬಂದಾಗ ಶಾಸ್ತ್ರೀಯತೆ ಅಂತ ಒಂದು ಕರೀತಾರೆ. ಅದರಲ್ಲಿ ಶಾಸ್ತ್ರೀಯತೆ ಅಂದರೆ ಏನು, ನಾವು ಹಾಡೋದು ಶಾಸ್ತ್ರೀಯ ಹೌದೋ ನಾವು ಹಾಡೋದು ಶಾಸ್ತ್ರೀಯ ಅಲ್ವಾ ಅಂತ ಹೇಗೆ ನಿರ್ಧಾರ ಮಾಡೋದು ಅಂದರೆ ಅದು ಇಟ್ ಕಮ್ಸ್ ಬೈ ಓನ್ಲಿ ಎಕ್ಸ್ಪೀರಿಯನ್ಸ್. ಸೊ ನಮಗೆ ಈಗ ಹಿಡಿತಾ ಇದೆ ಗ್ರಾಮರಲ್ಲಿ, ತುಂಬ ಬೇಸಿಕ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಏನೇನು ನೋಡ್ಬೋದು ಅಂದರೆ ಸಂಪ್ರದಾಯಬದ್ಧವಾಗಿ ಹಾಡ್ತಾ ಇದ್ದಾನ ಅಂತ. ಅಂದರೆ ಒಬ್ಬ ಗಾಯಕ ಹಾಡುವ ಪಾಠಾಂತರ ಹೇಗಿದೆ, ಅದರಲ್ಲಿ ಬರೋ ಸಂಗತಿಗಳು ಹೇಗಿದೆ, ಅವನು ರಾಗದ ಮೇಲೆ ಇರುವಂಥ ಒಂದು ರಾಗದ ಮೇಲಿನ ಹಿಡಿತ, ಮತ್ತು ಜೊತೆಗೆ ಅದು ಒಂಥರ ಅಬ್ಸ್ಟ್ರಾಕ್ಟ್ ಅನ್ನೋ ಥರ ಇದ್ರೂ
ಹಾಡೋದು ಕೇಳಿದಾಗ ಅದು ಕೇಳ್ಮೆಯ ಒಂದು ಅನುಭವದಲ್ಲಿ ಗೊತ್ತಾಗುತ್ತೆ ಇದು ಶುದ್ಧ ಶಾಸ್ತ್ರೀಯ ಸಂಗೀತವೋ ಅಲ್ಲ ಶುದ್ಧ ಶಾಸ್ತ್ರೀಯತೆ ಅಲ್ಲದಂತಹ ರೆಂಡಿಷನ್ನು ಅಂತ ಹಾಗೆ ಗೊತ್ತಾಗಬೇಕದು. ಅದು ತುಂಬ ಅನುಭವದಲ್ಲಿ ಬರುವಂಥ ಮಾತು. ಗಂಟೆಗಳ ಕಾಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಥರದ ಒಂದು ಹಿಡಿತ ನಿಮಗೆ ಬರಬೇಕಂತ ಹೇಳಿದ್ರೆ ನ್ಯಾಚುರಲಿ ಇಟ್ ಕಾಲ್ಸ್ ಫಾರ್ ಲಾಟ್ ಆಫ್ ಹಾರ್ಡ್ ವರ್ಕ್. ಯಾಕಂತ ಹೇಳಿದ್ರೆ ಏನು ಬೆವರು ಸುರಿಸೋದು ಏನು ಆಗೋದಿಲ್ಲ ಅಂತ ಹೇಳೋದು ನಮ್ಗೆ ಗೊತ್ತಿದೆ. ಅದರಲ್ಲೂ ಕೂಡ ಶಾಸ್ತ್ರೀಯ ಸಂಗೀತದಲ್ಲಿ ಈ ರೀತಿಯ ಒಂದು ಹಿಡಿತ ಸಾಧಿಸಬೇಕಾದ್ರೆ ಅದು ಸಣ್ಣ ವಯಸ್ಸಿನಲ್ಲಿ ಇದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಅಲ್ವಾ ಶ್ರೀರಾಮ್? ಹೌದು, ಕಷ್ಟಪಡಬೇಕಾಗುತ್ತೆ. ಮೊದಲೇ ಸಂಗೀತ ಎಲ್ರಿಗೂ ಅಂತ ಒಲಿಯುವಂತಹ ವಿದ್ಯೆ ಅಲ್ಲ ಅದು. ಹಾಗಾಗಿ ಅದಕ್ಕೆ ಒಂದು ಪೂರ್ವ ಜನ್ಮದ ಸುಕೃತ ಇರಬೇಕು ಅಂತಲೇ ಹೇಳೋದು. ನನ್ನಂತವರಿಗೆ ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಏನು ಮಾಡ್ಬೇಕು? ನಾನು ತಪಸ್ಸು ಮಾಡಬೇಕಾ? ಇಲ್ಲ, ಅದು ಯಾವ ಥರ ಇರುತ್ತೆ ಅಂದರೆ ನಮಗೆ ಬೇಸಿಕ್ ಒಂದು ಶ್ರುತಿ ಜ್ಞಾನ ಲಯ ಜ್ಞಾನ ಅನ್ನೋದು ಅದನ್ನು ಕಲಿಸೋದು ಸ್ವಲ್ಪ ಕಷ್ಟ. ಅದು ಬರ್ತೇ ಬರಬೇಕು. ಶ್ರುತಿ ಜ್ಞಾನ ಇದೆ, ಅದ್ರ ಮೇಲೆ ನಾವು ಡೆವಲಪ್ ಮಾಡ್ಬೋದು ಸಂಗೀತದ ವಿದ್ಯೆನ. ನಾವೀಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಇರಬೇಕಾಗುತ್ತೆ. ಇಲ್ಲದೇ ಇದ್ರೆ ಅದನ್ನ ಎಲ್ರಿಗೂ ಕಲಿಸುವಂಥ ವಿದ್ಯೆ ಆಗಲ್ಲ ಅದು. ಈಗ ನಮ್ಮ ಯಾವುದೇ ವಿದ್ಯೆ ಆದರೂ ಹಾಗೆ, ಲೌಕಿಕ ವಿದ್ಯೆ ಆದರೂ ಅಷ್ಟೇ, ನಮ್ಮ ಈಗ ಆಧ್ಯಾತ್ಮಿಕ ವಿದ್ಯೆ ಆದರೂ ಅಷ್ಟೇ, ಒಂದು ಸಂಸ್ಕಾರ ಇರಬೇಕು. ಅದೇನು ಪೂರ್ವಜನ್ಮದ್ದೋ ಅಥವಾ ಹೇಗೆ ಅಂತ ಗೊತ್ತಿಲ್ಲ, ಅದು ಆ ಸಂಸ್ಕಾರ ಇದ್ರೇನೆ ಆ ವಿದ್ಯೆ ಬರೋದು. ಇವಾಗ ಬಹಳಷ್ಟು ಮಂದಿ ಸಂಗೀತದ ಗಂಧಗಾಳಿ ಇಲ್ಲದವರು ಕೂಡ ಇವತ್ತಿನಲ್ಲಿ ಕೆಲವರು ಸಾಧನೆ ಮಾಡಿದ್ದಾರೆ ಅಂತ ಹೇಳೋದು ನಾವು. ಇಲ್ಲ, ಅದಕ್ಕೆ ಸಂಗೀತ ಗಂಧಗಾಳಿ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ವಾತಾವರಣ ಇಲ್ಲದೆ ಇರ್ಬೋದು, ಆದ್ರೆ ಆ ಹುಡುಗನಿಗೆ ಅಥವಾ ವ್ಯಕ್ತಿಯಲ್ಲಿ ಆ ಸಂಸ್ಕಾರ ಇರಬಹುದು. ಮೇ ಬಿ 1 or 2 generations earlier ಅದು ಗೊತ್ತಿಲ್ಲ, ಇರ್ಬೋದು, ಅದು ಇರ್ಬೋದು. ಅಥವಾ ಕಲೆ ಎಲ್ಲರನ್ನೂ ಕರೀತೆ ಆದರೆ ಕೆಲವ್ರು ಮಾತ್ರ ಒಪ್ಪಿಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿನೂ ಇರಬಹುದು ಅಂತ ಅನ್ಸುತ್ತೆ. ಆ ರೀತಿ ಇರ್ಬೋದು. ಅದು ಪ್ರಾಬಬ್ಲಿ ವೆನ್ ಇಟ್ ಕಮ್ಸ್ ಟು ಒಂಥರ ಯಶಸ್ಸಿನ ಗಣನೆಗೆ ತಗೊಂಡ್ರೆ ಕಲೆ ಎಲ್ಲರನ್ನೂ ಒಪ್ಕೊಳ್ಳಲ್ಲ, ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತೆ. ಅಂದ್ರೆ ಯಶಸ್ವಿ ಜನರನ್ನ ನೋಡಿದಾಗ ಅನ್ಸುತ್ತೆ, ಆದ್ರೆ ಕಲೆ ಎಲ್ಲರನ್ನೂ ಒಪ್ಕೊಳ್ಳುತ್ತೆ ಖಂಡಿತ. ಅದನ್ನ ಅಭ್ಯಾಸ ಮಾಡಿದವರು ಆಚೆಗೆ ಪ್ರಸಾರದಲ್ಲಿ ಬರದೇ ಇರ್ಬೋದು, ಎಲೆಮರೆ ಕಾಯ್ತಾರನೇ ಉಳಿದಿರ್ಬೋದು, ಆದ್ರೆ ಕಲೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಂಸ್ಕಾರ ಬೇಕಲ್ಲ, ಅದಿರ್ಬೇಕಾಗುತ್ತೆ ಮೊದಲೇ. ಸಣ್ಣ ವಯಸ್ಸಿನಲ್ಲಿ ಶ್ರೀರಾಮ್ ಅವರಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂಥರ ಯು ವೇರ್ ರೆಕಗ್ನೈಸ್ಡ್. ಆದರೂ ಈ ಯೌವನ ಅಂತ ಇದೆ ಅಲ್ವಾ, ಅದೊಂಥರ ಚಂಚಲ ಅಂತ ಹೇಳ್ತಾರೆ. ಕಾಲೇಜಿಗೆ ಹೋಗುವಾಗ ನಾವು ಅದು ಮಾಡಬೇಕು, ಇದು ಮಾಡಬೇಕು, ಬೇರೆಯವರಾಗೆ ಸ್ವಲ್ಪ ರೈಸ್ಬೇಕು ಅಂತೆಲ್ಲ ಇದ್ದೇ ಇರ್ತದೆ ಸ್ವಲ್ಪ. ಸೊ ನಿಮಗೆ ಈ ಥರದ ಯಾವ ಡಿಸ್ಟ್ರಾಕ್ಷನ್ಸ್ ಇರಲಿಲ್ವಾ, ಅಥವಾ ಆ ಡಿಸ್ಟ್ರಾಕ್ಷನ್ಸ್ ಇಂದ ನೀವು ಹೇಗೆ ಅವಿಚಲಿತರಾಗಿದ್ರಿ ಅಂತ ಹೇಳ್ತೀರಾ? ಇಲ್ಲ, ಆ ಥರ ಡಿಸ್ಟ್ರಾಕ್ಷನ್ಸ್ ತುಂಬ ಇರುತ್ತೆ. ಇವಾಗ ಎಸ್ಪೆಷಲಿ ಈಗ ಜೆನ್ ಝಿ ಅಂತ ಏನು ಕರಿತೀವಿ ಇವಾಗಿನ ಜನ್ರೇಷನಲ್ಲಿ. ಸೊ ನಾನು ಈಗ ಒಂದು 15-20 ವರ್ಷದಿಂದ ನಾನೇನು ಸ್ಟೂಡೆಂಟ್ ಲೈಫಲ್ಲಿದ್ದೆ, ಹಾಗೂ ಈಗೂ ತುಂಬ ವ್ಯತ್ಯಾಸ ಇದೆ. ನಾವೀಗ ನಡೀತಾ ಇರೋ ಸ್ಟೂಡೆಂಟ್ಸ್ ಲೈಫ್ನೆಲ್ಲ ನೋಡಿದ್ರೆ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಹಳಬರಾಗೋದ್ವಾ ಅನ್ನೋ ತರ ಅನ್ಸುತ್ತೆ. ಇನ್ನು ಒಂದು 30s ಒಳಗೆ ಒಂದು ಮಗುಗೆ 2 ಮಕ್ಕಳು ಜನರೇಷನ್ ಗ್ಯಾಪ್ ಅಂತ ಹೇಳ್ತೇವೆ. ಅಂದ್ರೆ ಅದೆಲ್ಲ ಮೊದಲೆಲ್ಲ ಇದ್ರೂ ಸಹ ನಮ್ಗೆ ಅದು ಗೊತ್ತಿರ್ಲಿಲ್ಲ. ಈಗ ಅದು ಅಂದ್ರೆ ಅದನ್ನು ದೇ ಆರ್ ಮೇಕಿಂಗ್ ಇಟ್ ನೋನ್ ಟು ಅಸ್, ಈ ತರ ಜನರೇಷನ್ ಗ್ಯಾಪ್ ಇದೆ ಅಂತ ಹೇಳಿ. ಹೌದು, ಆದ್ರೆ ನಾವು ಓದುವಾಗ ಸ್ಮಾರ್ಟ್ ಫೋನ್ಸ್ ಇಷ್ಟೊಂದು ಪಾಪ್ಯುಲರ್ ಆಗಿರ್ಲಿಲ್ಲ, ಅವಾಗಿನ್ನೂ ಬರ್ತಾ ಇತ್ತು. ಸೊ ಇವಾಗಿನ ಜನರೇಷನ್ಗೆ ಇರೋ ಬಹುಮುಖ್ಯ ಡಿಸ್ಟ್ರಾಕ್ಷನ್ ಅಂದ್ರೆ ಸ್ಮಾರ್ಟ್ ಫೋನ್ಸ್. ನನಗೆ ಏನು ಅಂದ್ರೆ ಮನೇಲಿ ನಾನು ಹುಟ್ಟಿದಾಗಿಂದ ನಾನು ಟಿವಿನೂ ಇರಲಿಲ್ಲ ಮನೇಲಿ. ಆ ಥರ ಒಂಥರ ಡಿಸ್ಟ್ರಾಕ್ಷನ್ಸ್ ಅಷ್ಟು ಜಾಸ್ತಿ ಇರಲಿಲ್ಲ ಮನೇಲಿ. ಪುಸ್ತಕಗಳು ಸುಮಾರಿತ್ತು, ಸಾವಿರಾರು ಪುಸ್ತಕಗಳಿತ್ತು. ಆ ಥರ ಒಂಥರ ಮನೇಲಿರೋ ವಾತಾವರಣನೇ ಬೇರೆ ಇತ್ತು. ಹಾಗಾಗಿ ಡಿಸ್ಟ್ರಾಕ್ಷನ್ಸ್ ಕಡೆ ಎಳೆಯೋದು ಸ್ವಲ್ಪ ಕಡಿಮೆ ಆಯಿತು. ಜೊತೆಗೆ ನಾನು ಬೆರೀತಾ ಇದ್ದಿದ್ದ ಸರ್ಕಲ್ಸು, ಫ್ರೆಂಡ್ಸ್ ಸರ್ಕಲ್ಸು ಎಲ್ಲ ಬೇರೆ ಬೇರೆ ಥರದ್ದೇನೆ. ಸ್ವಲ್ಪ ವಿದ್ವಾಂಸರುಗಳ ಜೊತೆ ಇರ್ತಾ ಇದ್ವಿ. ನಮ್ಮ ಮೇಷ್ಟ್ರ ಜೊತೆ, ನಮ್ಮ ಮೇಷ್ಟ್ರು ಪದ್ಮಶ್ರೀ ಅವಾರ್ಡಿ ರುದ್ರಪಟ್ನಂ ತ್ಯಾಗರಾಜನ್ ಅಂತ. ಹೌದು ಹೌದು. ಸೊ ನಾವು ಯಾವ್ದು ಕಂಪನಿಲಿ ಇರ್ತೀವಿ, ಯಾರ ಆರಾಧನೆ ಮಾಡ್ತಾ ಇರ್ತೀವಿ, ಯಾರ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ, ಆ ಥರ ನಮ್ಮ ಹೋಗುತ್ತೆ. ಶ್ರುತಿಗೂ ಇದೇ ಅನ್ವಯ ಆಗತ್ತಾ? ಅಂದರೆ ನಿಮಗೂ ಯಾವ ಥರದ ಈ ಥರ ಡಿಸ್ಟ್ರಾಕ್ಷನ್ಸ್ ಇರಲಿಲ್ವಾ? ಇರಲಿಲ್ಲ ಆ ಥರ ನನಗೂ. ಏನಾಯಿತು ಅಂದರೆ ನಮ್ಮಲ್ಲಿ ಟಿ ವಿ ಇದ್ದರೂ ಅವಾಗ ಚಂದನದಲ್ಲಿ ನೋಡ್ತಾ ಇದ್ದಿದ್ದು ಜಾಸ್ತಿ ಈ ಭಾವಗೀತೆಗಳ ಕಾರ್ಯಕ್ರಮ ಬರ್ತಾ ಇತ್ತಲ್ಲ, ಅದರಿಂದ ನಾನು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಬಂತು ಅಂತ ಹೇಳ್ಬೋದು. ಚಿತ್ರಕಥೆಗಳು ಅಂತನೋ ಒಂಥರ ಕವನಗಳು ಅದೆಲ್ಲ ನೋಡ್ತಾ ಇದ್ದಿದ್ದು ಸ್ವಲ್ಪ ಹೌದು ಹೌದು ನಾನು ಆ ರೀತಿಯಾಗಿ ತಗೊಂಡೆ. ಆಮೇಲೆ ಆವಾಗ ಇದೇ ತುಂಬಿ ಹಾಡುವೆನು ಅಂತ ಬರ್ತಾ ಇತ್ತು, ನಿತ್ಯೋತ್ಸವ ಅಂತ ಕಾರ್ಯಕ್ರಮಗಳು ಬರ್ತಾ ಇತ್ತು. ಸೊ ನಾನು ಹೆಚ್ಚಿನ ಕಾರ್ಯಕ್ರಮಗಳು ಈ ಸಂಗೀತದ ಮೇಲೆ ಇರ್ತಿತ್ತು. ಹೌದು, ಇವಾಗ ನಡೆಯೋದು ಬೇರೆ. ಇವಾಗ ಕಂಟೆಂಟ್ಗಿಂತ ಅದ್ರ ಸುತ್ತದ್ದೇ ಬೇರೆನೆ ಎನ್ವೈರನ್ಮೆಂಟ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತಾ ಇದೆ. ಎಂಟರ್ಟೈನ್ಮೆಂಟ್ ತುಂಬಾ ಜಾಸ್ತಿ. ಹೌದು 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 ಹೌದು. ಅವಾಗ ಇದಿದ್ದು ಬೇರೆ ತರ ಇತ್ತು ಅಂತ ಅನಿಸ್ತದೆ.
ಸೊ ನನಗೆ ನನ್ನ ಬೆಳವಣಿಗೆ ಅದು ಪೂರಕವಾಗಿತ್ತು ಆಗಿನ ವಾತಾವರಣ. ಶ್ರೀರಾಮ್ ಶಾಸ್ತ್ರಿ ಅವರು, ಈಗ ನೀವು ಎರಡನ್ನೂ ತೂಗಿಸ್ಕೊಂಡು ಹೋಗ್ತೀರಿ, ಅಂದರೆ ನಿಮ್ಮ ವೃತ್ತಿಯನ್ನು ನಿಮ್ಮ ಆಸಕ್ತಿಯನ್ನು ಎರಡನ್ನೂ ಕೂಡ. ಈ ನಡುವೆ ಯಾರಾದ್ರೂ ಮಕ್ಕಳಿಗೆ ನೀವು ಶಾಸ್ತ್ರೀಯ ಸಂಗೀತವನ್ನು ಕಲಿಸ್ಕೊಡ್ತೀರಾ? ಹೌದು, ಅದೇ ಹೇಳಿದಾಗೆ ನಾವು ಇಬ್ಬರು ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ಆ ಸಂಸ್ಥೆ ಒನ್ ಆಫ್ ದಿ ಆ್ಯಕ್ಟಿವಿಟೀಸ್ ನಮ್ಮದು ಪಾಠ ಮಾಡೋದೇ. ಅದರಲ್ಲಿ ಸ್ವಲ್ಪ ಬೇಸಿಕ್ಸ್ ಮಕ್ಕಳಿಂದ ಹಿಡಿದು ವಿದ್ವತ್ವರೆಗೂ ಆ ಲೆವೆಲ್ವರೆಗೂ ಎಲ್ಲರಿಗೂ ಪಾಠ ಮಾಡ್ತೀವಿ. ನಮ್ಮ ಏನು ಅಂದರೆ 1-to-1 ಗ್ರೂಪಲ್ಲಿ ಹಣಕ್ಕಾಗಿ ಪಾಠ ಮಾಡುವಂಥ ಉದ್ದೇಶ ಇಟ್ಕೊಂಡಿರೋ ಸಂಸ್ಥೆ ಥರ ನಾವು ಮಾಡ್ತಾ ಇಲ್ಲ. ನಮ್ಮ ಉದ್ದೇಶ ಸಂಗೀತ ಬೆಳೆಸಬೇಕು ಅಂತ ಹೇಳಿ. ಸರಿ, ಸಂಗೀತ ಅಂತ ಹೇಳಿದ್ರೆ ಇದೊಂದು ತಪಸ್ವಿದ್ದಾಗೆ ಅಂತ ಹೇಳ್ತಾರೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಸ್ಯಾಕ್ರಿಫೈಸ್ ತುಂಬ ಬೇಕಾಗತ್ತೆ ಅಂತ ಹೇಳಿ. ಈಗಿನ ಮಕ್ಕಳಲ್ಲಿ, ಸಂಗೀತ ಕಲಿಸುವ ಮಕ್ಕಳಲ್ಲಿ ಈ ಥರದ ಆಸಕ್ತಿ ಇದೆಯಾ? ಅಂದರೆ ಮೋಸ್ಟ್ ಆಫ್ ದ ಚಿಲ್ಡ್ರನ್ ದೇ ಕಮ್ ಬಿಕಾಸ್ ದೇ ಪೇರೆಂಟ್ಸ್ ಆಕ್ಚುಲಿ ಆಸ್ಕ್ ದೆಮ್ ಟು ಗೋ ದೇರ್. ಇಲ್ಲ, ಹೌದು, ಆ ಥರದ ಅಂದರೆ ಆಸಕ್ತಿಯಿಂದ ಕಲಿಯುವ ಮಕ್ಕಳು ಈಗಲೂ ಇದ್ದಾರಾ ಅಂತ ಕೇಳೋದು ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ ಆಸಕ್ತಿಯಿಂದ ಕಲಿಯೋ ಮಕ್ಕಳು ನನ್ನ ಪ್ರಕಾರ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ. ಅದಕ್ಕೆ ತುಂಬ ಕಡಿಮೆ ಜನ ಇರೋದು. ಹಿಂದೆ ಏನಾಗ್ತಾಯಿತ್ತು ಅಂದರೆ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇತ್ತು, ಹಾಗಾಗಿ ಹೋಗೋರು ಸಂಗೀತಕ್ಕೆ. ಮನೇಲಿ ಬೇರೆ ಏನು ಎಂಗೇಜ್ಮೆಂಟ್ ಇರ್ತಾರಿಲ್ಲ, ಸಂಗೀತ ಹೌದು ಇಲ್ಲ. ಆದರೂ ಕಲಿಯೋರು ಅದು ಹಿಂದಿನ ಬೇರೆಯವರ ತಂದೆ ತಾಯಿ ಪ್ರೆಷರ್ ಕಲಿತಾ ಇದ್ರು, ಏನೋ ನಮಗೆ ಗೊತ್ತಿಲ್ಲ ಅದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ಏನು ಅಂದರೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ, ಸೊ ಅರೌಂಡ್ 20 years ಬ್ಯಾಕು, ನಮಗೆ ಬೇರೆ ಟೆಲಿವಿಷನ್ ಇದ್ದಿದ್ರು ಸಹ ನಮ್ಮ ಪೇರೆಂಟ್ಸು ಯಾವುದಕ್ಕೆ ಸಂಗೀತ ಕಲಿಸ್ತಾ ಇದ್ರು, ಡ್ರಾಯಿಂಗ್ ಕಲಿಸ್ತಾ ಇದ್ರು, ಇಲ್ಲ ಚೆಸ್ಸು, ಈ ರೀತಿಯಾದ ನಮಗೆ ಇನ್ವಾಲ್ವ್ಮೆಂಟ್ಸ್ ದೊರಕ್ತಾ ಇತ್ತು ನಮ್ಮ ಸ್ಕೂಲ್ ಡೇಸಲ್ಲಿ. ಸೊ ಅವಾಗ ರಿಯಾಲಿಟಿ ಶೋಗೆ ಕಳಿಸ್ಬೇಕು ಮಕ್ಕಳನ್ನ, ಅಥವಾ ಇನ್ಯಾವುದೋ ಪ್ಲಾಟ್ಫಾರ್ಮಿಗೆ ಕಳಿಸ್ಬೇಕು ಅಂತ ನಮ್ಮ ಪೇರೆಂಟ್ಸ್ಗಳು ಅಷ್ಟೊಂದು ನೋಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಶಾಸ್ತ್ರೀಯ ಸಂಗೀತ ಅಥವಾ ಕಲಿಬೇಕು, ಅದೆಲ್ಲ ಇರಬೇಕು, ಬೇಸಿಕ್ಸ್ ಗೊತ್ತಿರಬೇಕು ಅಂತ ಹೇಳಿ ಶಿಸ್ತಿಂದ ಕಲಿಸ್ತಾ ಇದ್ರು. ಈಗ ಬರೋರು ಈ ಹೆಲಿಕಾಪ್ಟರ್ ಪೇರೆಂಟ್ಸ್ ಅಂತ ಏನ್ ಹೇಳ್ತೇವಲ್ಲ, ಮಕ್ಕಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ಬೇಕು, ದೇ ವಾಂಟ್ ಟು ಬಿ ಜಾಕ್ ಆಫ್ ಆಲ್. ಫಸ್ಟ್ ಪಬ್ಲಿಸಿಟಿ ಬೇಕು, ನೆಕ್ಸ್ಟ್ ಇದು ವಿದ್ಯೆ ಅಂತಾರೆ. ಜಾಯ್ನ್ ಆದ 6 ತಿಂಗಳಲ್ಲಿ ಅವ್ರಿಗೆ ಏನಾದ್ರು ಅವ್ರ ಮಗು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಬೇಕು, ರಿಯಾಲಿಟಿ ಶೋಗೆ ಹೋಗಬೇಕು. ಇರುವಾಗ ನೀವು ಹೇಗೆ ಇಲ್ಲ, ರಿಯಾಲಿಟಿ ಶೋಗೆ ಹೋಗಬೇಕು ಆ ಥರನೂ ಇದೆ. ಇನ್ನೊಂದು ಪ್ರಶ್ನೆ ಏನು ಕಾಮನ್ ಆಗಿ ಕೇಳ್ತಾರೆ ಅಂದರೆ ಇದರಿಂದ ಉಪಯೋಗ ಏನು ಅಂತ ಕೇಳ್ತಾರೆ. ಎಲ್ಲದನ್ನು ದುಡ್ಡಲ್ಲಿ ಅಳಿಬಾರ್ದು. ಈ ಸಂಗೀತ ಅದೆಲ್ಲ ದುಡ್ಡಿಗಿಂತ ಮೀರಿದ ಒಂದು ಮನಃಶಾಂತಿ ಆ ಥರದ್ದು ಕೊಡೋದಂಥ ವಿದ್ಯೆಗಳಿವೆಲ್ಲ. ಇದ್ರ ಉಪಯೋಗ ಏನು ಅಂತ ಕೇಳ್ಬಿಟ್ರೆ ಅದಕ್ಕೆ ನಾವು ಉತ್ತರ ಹೇಳಕ್ಕಾಗೋದಿಲ್ಲ. ಹೌದು, ಒಂದು ಮೆಸೇಜ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಚಿಕ್ಕಮಗಳೂರಿಂದ ಜಯಾ ಪುಟ್ಟಸ್ವಾಮಿ ಎನ್ನುವರು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗಿದು ಮಾಹಿತಿ ಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಅವರು. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮ ಕೇಳುವವರಿಗೆ ಒಂದು ಹೇಳಿ, ಈ ಸಂಗೀತ ಏನು ಅಂತದ್ದು ನೀವು ಹೇಳಿದ್ರಿ ರಕ್ತದಲ್ಲಿ ಬರ್ತದೆ ಅಂತ ಹೇಳಿ. ಆದ್ರೆ ಕೆಲವೊಮ್ಮೆ ರಕ್ತದಲ್ಲಿ ಬಂದರೂ ಸಹ ಅದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಇದು ಒಂದು ತಪಸ್ಸಿನ ತರ ಹೋಗ್ಬೇಕಾಗತ್ತಾ? ಅಥವಾ ಯಾಕೆಂತ ಹೇಳಿದ್ರೆ ನೀವೀಗ ಬಿಸ್ನೆಸ್ MSc ಇದು ಮಾಡಿದ್ರಿ ಅಂತ ಹೇಳಿದ್ರಿ ಕಂಪ್ಯೂಟರ್ ಅಲ್ಲಿ. ಸೊ ಅದನ್ನು ಕಲಿಯುವಾಗ ನಿಮ್ಗೆ ಈ ತರದ ಸಂಗೀತಕ್ಕೆ ಇಷ್ಟೊಂದು ಧ್ಯಾನ ಕೊಡ್ಲಿಕ್ಕೆ ಆಗುತ್ತಾ? ಅಥವಾ ಎಲ್ಲೋ ಒಂಥರ ಅಂದ್ರೆ ಯು ಫೀಲ್ ದಟ್ ಯು ಹ್ಯಾವ್ ನಾಟ್ ಬಿನ್ ಏಬಲ್ ಟು ಗಿವ್ ಯುವರ್ ಬೆಸ್ಟ್? ಏನಾಗುತ್ತೆ ಅಂದರೆ ಈ ಸಾಫ್ಟ್ವೇರ್ ಅದು ವರ್ಕಿಂಗ್ ಪೀರಿಯಡೇ ಅಷ್ಟೇ ತುಂಬ ಇರುತ್ತೆ. ಸೊ 9 hours ಆಫ್ ವರ್ಕಿಂಗ್ ಎಲ್ಲ ಇರುತ್ತೆ. ಆ ಥರ ನಾನು ಕೆಲಸ ಮಾಡ್ತಾ ಇದ್ದಾಗ ಹೌದು ನನಗೆ ಅನಿಸ್ತಾ ಇತ್ತು, ಅಯ್ಯೋ ನಾನು ಇಷ್ಟು ವರ್ಷಗಳಿಂದ ಸಣ್ಣ ವಯಸ್ಸಿಂದ ಮಾಡ್ಕೊಂಬಂದಿದ್ದೀನಿ, ಒಂದು ಹಂತದ ಏನೋ ಒಂದು ರೆಕಗ್ನಿಷನ್ನು ಸಿಗ್ತಾ ಇದೆ, ಎಲ್ಲೂ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು. ಶನಿವಾರ ಭಾನುವಾರ ಸಿಕ್ಕಾಗೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಅದು ಅಥವಾ ದಿನಕ್ಕೆ ಒಂದು ಅರ್ಧ ಗಂಟೆ ಅಂತ. ಅದು ಎಷ್ಟೇ ನಾವು ಆ ಥರ ಟೈಮ್ ಟೇಬಲ್ ಮಾಡಿಕೊಂಡ್ರು ಕೊನೆ ಸ್ಯಾಟರ್ಡೆ ಸಂಡೇ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಥರ ಎಲ್ಲ ಮೈಂಡ್ ಸೆಟ್ ಬಂದು ಹೋಗುತ್ತೆ. ವರ್ಕ್ ಲೋಡ್ 8-9 ಗಂಟೆ. ಬಟ್ ಏನು ಅಂತಂದ್ರೆ ಇನ್ ಬಿಟ್ವೀನ್ ನಮ್ಗೆ ಏನೋ ಒಂದು ಸಮಯ ಸಿಕ್ಕಾಗ ನಮ್ಮ ಆಸಕ್ತಿ ಯಾವ್ದು ಇರೋಂಥದ್ದು ಅದನ್ನ ಕೇಳ್ತಿದ್ರೆ ಸಂಗೀತ ಸುಮಾರಾಗಿ ಕೇಳ್ಮೆಯಿಂದಲೇ ಹೆಚ್ಚು ಬರುತ್ತೆ ಅಂತಾರೆ. ಸೊ ಅದನ್ನ ಕೇಳ್ತಾ ಇದ್ದು ಏನೋ ಈಗ ಸಮಯ ಸಿಕ್ಕಿಲ್ಲ ಅನ್ನೋದಕ್ಕಿಂತ ನೀನ್ ಸಮಯ ಮಾಡ್ಕೊಂಡಿಲ್ಲ ಅಂತ ಹೇಳದೆ ಸರಿ ಅಂತ ಅನ್ಸುತ್ತೆ. ಸೊ ಹೇಗ ಮಾಡ್ಕೋಬೇಕಾಗುತ್ತಲ್ವಾ? ಈಗ ನಿಮ್ಗೆ ಆಸಕ್ತಿ ಇದ್ರೆ, ನಿಮ್ಗೆ ಈಗ ಸಂಗೀತವನ್ನು ಮಾಡ್ಬೇಕು ಕೇಳ್ಬೇಕು ಅಥವಾ ಇದ್ರೆ ನಿಮ್ಗೆ ಮನಸ್ಸಿದ್ರೆ ಮಾರ್ಗ ಇದೆ ಅನ್ನುವಂಥದ್ದು ಸರಿಯಾಗಿಲ್ಲ. ನಿಜವಾಗಿ ಸಮಯ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಅಂದ್ರೆ ಎಲ್ರಿಗೂ 24 ಗಂಟೆಗಳೇ ಇರೋದು. ಸಮಯ ನಾವು ಮಾಡ್ಕೊಂಡ್ರೆ ಸಾಧ್ಯ ಅಂತ ಹೇಳುವಂಥದ್ದು. ಸರಿ, ಈಗ ಇಬ್ರು ಸಹ ನೀವು ಸಂಗೀತದಲ್ಲಿ ಆಸಕ್ತಿ ಇರುವವರು, ಒಂದೇ ಮನೆಯಲ್ಲಿ ಇದ್ದೀರಿ, ಸಂಗೀತಕ್ಕೋಸ್ಕರ ಸಂಗೀತದ ಬೆಳವಣಿಗೆಗೆ ಸಂಗೀತದ ಉಳಿವಿಗೆ ಕೆಲಸ ಮಾಡುವವರು. ಸೊ ಹಾಗಿರುವಾಗ ಒಟ್ಟಿಗೆ ಯಾವುದಾದ್ರೂ ಒಂದು ಹಾಡನ್ನು ಹಾಡಿ ನಮ್ಗೆ ಕೇಳಿಸ್ಬೋದಾ? ಹೌದು, ಇದರಲ್ಲಿ ನಮ್ಮ ಕರ್ನಾಟಕ ಸಂಗೀತದಲ್ಲಿ ತುಂಬ ಅಪರೂಪದ ಕೀರ್ತನೆಗಳು ಅಥವಾ ಅಪರೂಪದ ರಚನೆಗಳು ಅಂತ ಇದೆ. ನಮ್ಮ ಒಂದು ಸಂಗೀತ ಪರಂಪರೆ ಅಂತಹ ಅಪರೂಪದ ರಚನೆಗಳನ್ನು ಹೆಕ್ಕಿ ತೆಗೆದು ಅದನ್ನು ಪ್ರಚಾರಕ್ಕೆ ತರೋದು ನಮ್ಮ ಒಂದು ಸ್ಪೆಷಾಲಿಟಿ, ನಮ್ಮ ಸಂಸ್ಥೆಯ ಸ್ಪೆಷಾಲಿಟಿ.
ಪಬ್ಲಿಕ್ಕಲ್ಲಿ ನಾವು ಆ ಥರ ಒಟ್ಟಿಗೆ ಹಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ನಮ್ಮದು ಮೇಲ್ ಧ್ವನಿ ಇರುತ್ತೆ, ಅವ್ರದ್ದು ಫೀಮೇಲ್ ಧ್ವನಿ, ಶ್ರುತಿ ವ್ಯತ್ಯಾಸ ಇರುತ್ತೆ. ಸೊ ಇಂಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ ಜನರನ್ನ. ಮನೋರಂಜನೆ ದೃಷ್ಟಿಯಿಂದ ಕಾರ್ಯಕ್ರಮಗಳು ಇರುತ್ತಲ್ಲ, ನೀವು ಆಗಲೇ ಹೇಳಿದ್ರಲ್ಲ, ಅಂದ್ರೆ ನಿಮ್ಮನ್ನು ಸೇಲ್ ಮಾಡೋದು ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಹೇಳಿ. ಸೇಲ್ ಮಾಡೋದು ಒಂದು ಕಷ್ಟ, ಆದರೆ ನಮ್ಮ ಇಬ್ಬರದು ಒಟ್ಟಿಗೆ ಹಾಡ್ತೀವಿ ಅಂತ ಸೇಲ್ ಮಾಡೋದ್ರಲ್ಲಿ ನಮಗೆ ಪರ್ಸನಲಿ ಹಾಡಕ್ಕೆ ತೊಂದರೆ ಆಗುತ್ತೆ. ಬೇರೆ ಬೇರೆ ಒಂದು ಮಾತು ಹೇಳಿದ್ರು ಪಾಠಾಂತರ ಅಂತ ಹೇಳಿ ಅಂತ. ಇವರು ಬೆಳೆದು ಬಂದಿದ್ದಂದ್ರೆ ಜೊತೆಗೆ ಪಾಠಗಳು ಒಂದೇ ಕೃತಿಯನ್ನೇ ಬೇರೆ ರೀತಿಯಾಗಿ ಪಾಠ ಆಗಿರ್ಬೋದು, ನನಗೆ ಬೇರೆ ತರ ಆಗಿದೆ. ಸೊ ಎರಡನ್ನೂ ಸಿಂಕ್ ಮಾಡಿ ನಾವು ಹಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಮ್ ಜಾನರ್ ಏನಿದೆ ಅದರಲ್ಲಿ ನಾವು ಮುಂದೆ ಬರೋಣ ಅಂತ ಇಬ್ರು ನಿರ್ಧಾರ ಮಾಡಿದ್ವಿ. ಅದೇ ಇವರು ತಂಗಿ ಸಹೋದರಿಯರು ಹಾಡಿದಾಗ ಅವರಿಬ್ರದ್ದು ಒಂದೇ ಪಾಠಾಂತರ ಇರುತ್ತೆ. Okay. ಸೊ ಅವರಿಬ್ರು ಒಟ್ಟಿಗೆ ಹಾಡಿದಾಗ ಒಂದೇ ಧ್ವನಿ ಯಾರು ಹಾಡ್ತಿದ್ದಾರೆ ಅಂತ. ಅಂದ್ರೆ ಸಂಗೀತದಲ್ಲಿ ಇಷ್ಟೊಂದು ನಿಮ್ಗೆ ವಿದ್ಯಾಭ್ಯಾಸ ಇದೆ, ಇಷ್ಟೊಂದು ಅನುಭವ ಇದು ಕೂಡ ಈ ತರ ಏನ್ ಹೇಳ್ತಾರಲ್ಲ ಪಾಠಾಂತರ ಅಂತ ಹೇಳಿದ್ರೆ ಅಲ್ಲಿ ವ್ಯತ್ಯಾಸ ಬರ್ತದೆ ಅಂತ ಹೇಳಿದ್ರೆ. ಹೌದು. ಹಾಗಾಗಿ ಕೆಲವು ಕೃತಿಗಳನ್ನ ನಾವು ಇವಾಗ ಮದುವೆ ಆದ ನಂತರ ಒಟ್ಟಿಗೆ ಹಾಡಬೇಕು ಅನ್ನೋದು ಕೆಲವರ ಅಪೇಕ್ಷೆನೂ ಇರುತ್ತೆ, ನಮಗೂ ಆಸೆ ಆಗುತ್ತೆ. ಹೇಗಿದ್ರು ಇಬ್ರು ಸಂಗೀತ ಕಲ್ತ್ಕೊಂಡಿದೀವಿ, ಒಟ್ಟಿಗೆ ಹಾಡೋಣ ಏನಾದ್ರು ಅಂತ. ನಮಗೂ ಅದೇ ಆಸೆ ಕೇಳ್ಬೇಕು ಅಂತ. ಸೊ ಹಾಗಾಗಿ ಮುತ್ತುಸ್ವಾಮಿ ದೀಕ್ಷಿತರು ಅಪರೂಪದ ನೋಟು ಸ್ವರಗಳು ಅಂತ ಸುಮಾರು ರಚನೆಗಳು ಮಾಡಿದ್ದಾರೆ. ಅದರಲ್ಲಿ ಕೆಲವು ಮಾತ್ರ ಪ್ರಚಾರದಲ್ಲಿದೆ. ಒಂದು ಅಪರೂಪವಾದಂತಹ ನೋಟು ಸ್ವರ ನಾವಿಬ್ರು ಅಭ್ಯಾಸ ಮಾಡಿದ್ದೀವಿ. ಕೆಲವೆಲ್ಲ ಇವಳು ಪ್ರಚಾರಕ್ಕೆ ತಂದು ವರ್ಕ್ಶಾಪ್ಸ್ ಎಲ್ಲ ಮಾಡಿ ಅದರೆಲ್ಲ ಹಾಡು ಹೇಳ್ಕೊಡೋದು ಮಾಡಿ ತುಂಬಾ ಜನಕ್ಕೆ ಹೇಳ್ಕೊಡ್ತಾ ಇದ್ದಾಳೆ. 36 ವೆಸ್ಟರ್ನ್ ನೋಟ್ಸ್ ಅವೆಲ್ಲ ಆಕ್ಚುಲಿ ವೆಸ್ಟರ್ನ್ ನೋಟ್ಸ್. ಹೌದು, ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಿದ್ದಂತ ಪೊಯಮ್ಸ್ ನ ಪದ್ಯಗಳನ್ನ ಇಲ್ಲ ಫ್ಯೂಷನ್ ಅಂತ ಕರೆಯಕ್ಕಾಗಲ್ಲ, ಅದೇ ಪದ್ಯಗಳಿಗೆ ಸಂಸ್ಕೃತದ ಸಾಹಿತ್ಯನ ಅಳವಡಿಸಿದ್ದಾರೆ. ಅದರಲ್ಲಿ ಕೆಲವು ಪದ್ಯಗಳೆಲ್ಲ ಈಗಲೂ ನಮ್ಮ ಉದಾಹರಣೆಗೆ ಬ್ರಿಟಿಷ್ ಅವ್ರದ್ದು ನ್ಯಾಷನಲ್ ಅಂತಮ್, ಇಂಗ್ಲೆಂಡ್ ನ್ಯಾಷನಲ್ ಅಂತಮ್, ಅದಕ್ಕೆ ಸಂಸ್ಕೃತ ಸಾಹಿತ್ಯ ಕೂಡ ಇದೆ. ಹಾಗೆ ನೋಡಿದ್ರೆ ಸಂಸ್ಕೃತ ಇಸ್ ದ ಬೇಸ್ ಫಾರ್ ಮೆನಿ ಲ್ಯಾಂಗ್ವೇಜಸ್ ಅಲ್ವಾ, ಇನ್ಕ್ಲೂಡಿಂಗ್ ಜರ್ಮನ್ ಲ್ಯಾಂಗ್ವೇಜ್ ಅದೆಲ್ಲ. ಸೊ ಹಾಗಿರುವ ಸಂಸ್ಕೃತವೇ ಮೂಲ ಇರುವಾಗ ಬಹಳಷ್ಟು ಭಾಷೆಗಳಿಗೆ ಅದೊಂದು ಬೇಸ್ ಲ್ಯಾಂಗ್ವೇಜ್. ಇದು ಯಾವ ತರ ಆಗಿದೆ ಅಂದ್ರೆ, ನಾವಿವಾಗ ನೋಟು ಸ್ವರ ಅಂತ ಏನು ಹಾಡಕ್ಕೆ ಹೊರಟಿದ್ವಿ, ಆ ರಚನೆಗಳಲ್ಲಿ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಭಾರತದಲ್ಲಿ ಅವರ ಆಳ್ವಿಕೆ ಇದ್ದಾಗ ಕೆಲವು ಕೃತಿಗಳನ್ನೆಲ್ಲ ಕಲಿತು ಮ್ಯೂಸಿಕ್ ಬ್ಯಾಂಡ್ನವ್ರು ನುಡಿಸ್ಬೇಕಾಗಿತ್ತು. ಮ್ಯೂಸಿಕ್ ಬ್ಯಾಂಡ್ನವ್ರಿಗೆ ಇಂಗ್ಲೀಷ್ ಅರ್ಥ ಆಗದೇ ಇದ್ದಾಗ ಈ ಥರ ಸಂಸ್ಕೃತದ ಪದ್ಯಗಳನ್ನ ಅವ್ರಿಗೆ ಅರ್ಥ ಮಾಡಿಸೋದು ಸುಲಭ ಆಗಿತ್ತು. ಸೊ ಹಾಗಾಗಿ ಈ ಥರ ರಚನೆಗಳು ಮಾಡಿದ್ರು, ಅದೆಲ್ಲ ಉಳ್ಕೊಂಡಿದೆ. ಕೆಲವೆಲ್ಲ ಒಂದು 36 ನೋಟು ಸ್ವರಗಳು ಸಿಗ್ತಾ ಇದೆ. ಅದರಲ್ಲಿ ಒಂದು ಅಪರೂಪವಾದದ್ದು, ಇದರಲ್ಲಿ ಸಾಹಿತ್ಯ ವಾಗ್ದೇವಿ ಸರಸ್ವತಿ ಮೇಲೆ ಕುರಿತು ರಚನೆ ಮಾಡಿದ್ದಾರೆ. ವಾಗ್ದೇವಿ ಮಾಮವ ಕಲ್ಯಾಣಿ ವಾಣಿ ಬ್ರಹ್ಮಾಣಿ ಸುತಾಮ್ರೋಷ್ಟಿ. ವಾಗ್ದೇವಿ ಮಾಮವ ಕಲ್ಯಾಣಿ ವಾಣಿ ಬ್ರಹ್ಮಾಣಿ ಸುತಾಮ್ರೋಷ್ಟಿ. ವನಜ ವದನ ಗುರು ಗುಹ ಮಹಿತೆ ದೇವಸುರಪತಿ ವಿನುತ ವಿಧಿ ವಿಹಿತೆ. ವರ್ಣಮಯಿ ವಿಲಸಿತ ಪದ ಕಮಲೆ ವರ ಮಧುರ ಕವಿ ಜನ ಮುದಿತ ಹೃದಯ. ವಕ್ತಾಬ್ಜೆ ನಿತ್ಯಂ ಮೇ ವರದೆ ವ್ಯಾಸ ಕನಕ ಶುಕ ಮುನಿಗಣ ಮುದಿತೆ. ವಾಗ್ದೇವಿ ಮಾಮವ ಕಲ್ಯಾಣಿ. ಕೇಳುವಾಗ ನಿಜವಾಗಿ ಕೇಳಿಸ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಿಮ್ಮ ಈ ಥರ ಸಂಗೀತ ಕೇಳಿದವರು ನೀವು ಒಟ್ಟಿಗೆ ಏನಾದರೂ ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಏನು ಹೇಳಿಲ್ಲ ಯಾರು? ಇಲ್ಲ, ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಡುವಾಗ ಅದೇ ಥರ ಶ್ರುತಿ ವ್ಯತ್ಯಾಸ ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಒಬ್ಬರ ಶ್ರುತಿಗೆ ಇನ್ನೊಬ್ರು ಅನುಸರಿಸಬೇಕಾಗುತ್ತೆ. ಇಬ್ರದ್ದು ಕಾಮನ್ ಶ್ರುತಿ ಇಟ್ಕೊಂಡ್ರೆ ಇಬ್ರದ್ದು ಇಂಪ್ರೆಸ್ ಆಗಲ್ಲ. ಆಗ ಒಬ್ರದ್ದು ಇಂಪ್ರೆಸ್ ಆಗಿ ಇನ್ನೊಬ್ರದ್ದು ಒಂದು ಸ್ವಲ್ಪ ವಾಯ್ಸ್ ಡೌನ್ ಆಗುತ್ತೆ. ಸಂಗೀತದ ಅಷ್ಟೊಂದು ಜ್ಞಾನ ಇಲ್ಲದಾಗ ನೀವು ಹಾಡಿದ್ರೆ ನಮಗೆ ಖುಷಿ ಅಂತ ಅನಿಸುತ್ತೆ. ಹೌದು, ಆ ಥರ ಇನ್ಫಾರ್ಮಲ್ ಹಾಡ್ಬೋದು. ಮೂರು ಗಂಟೆಗಳ ಕಾಲ ಹಾಡಬೇಕು ಅಂದಾಗ ನಮ್ಮ ವಾಯ್ಸ್ ಶಾರೀರಕ್ಕೂ ಸ್ಟ್ರೈನ್. ಸೊ ಹಾಗಾಗಿ ನಾವು ಸ್ವಲ್ಪ ಒಂದು ಗಂಟೆ ಆ ಥರದ್ದು ಸಣ್ಣ ಕಾರ್ಯಕ್ರಮಗಳಿರುತ್ತೆ. ಇಬ್ರು ವೃತ್ತಿಪರ ಸಂಗೀತಗಾರರಾಗಿರೋದ್ರಿಂದ ಪಬ್ಲಿಕ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಅದನ್ನ ನಿಗದಲ್ಲಿ ಇಡಬೇಕು, ತಯಾರಿನೂ ಮಾಡಬೇಕು. ಜೊತೆಗೆ ನಮ್ಮ ಪರ್ಫಾರ್ಮೆನ್ಸ್ನ ಒಂದು ಗುಣಮಟ್ಟ ಕುಸಿಬಾರದು, ಕಾಯ್ದುಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಸಭಿಕರ ಮುಂದೆ ಮಾಡ್ತಾ ಇರ್ತೀವಿ, ಅವತ್ತು ಯಾಕೋ ಅವ್ರ ಕಾರ್ಯಕ್ರಮ ಚೆನ್ನಾಗಾಗ್ಲಿಲ್ವಲ್ಲ ಅಂತ ಜನರ ಮನಸ್ಸಿಗೆ ಬರುತ್ತೆ. ಅವ್ರಿಗೆ ಅರ್ಥ ಆಗಲ್ಲ ಶ್ರುತಿ ಒಬ್ರು ಕಡಿಮೆ ಇತ್ತು ಅಂತ. ಚೆನ್ನಾಗಿ ಕೊಟ್ಟು ಒಂದು ಕಾರ್ಯಕ್ರಮ ಕೆಟ್ಟ ಕೊಟ್ಟರು ಸಹ ಕೆಟ್ಟ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಹೌದು, ಅದಕ್ಕಾಗಿ ಹುಡುಗ ಹುಡುಗಿ ಅಂದ್ರೆ ಗಂಡಿನ ಶ್ರುತಿ ಹೆಣ್ಣಿನ ಶ್ರುತಿ ಒಟ್ಟಿಗೆ ಹಾಡಬೇಕಾದ್ರೆ ಅದಕ್ಕೆ ಒಂದು ವಿಶೇಷವಾದಂಥ ತಾಲೀಮ್ ಬೇಕು. ಇವಾಗ ಅದೇ ಥರನೇ ಸಿನಿಮಾ ಸಂಗೀತದಲ್ಲೂ ಆಗುತ್ತೆ. ಡ್ಯೂಯೆಟ್ ಸಾಂಗ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಹೆಣ್ಣು ಶಾರೀರ ತುಂಬಾ ಹೈ ಪಿಚ್ಚಲ್ಲಿ ಇರುತ್ತೆ, ಆ ಥರ ಇರುತ್ತೆ. ಅದೇ ಕಾರಣ ಡ್ಯೂಯೆಟ್ ಇದರಲ್ಲಿ ಸಾಂಗ್ಗಳಲ್ಲಿ ಯಾಕೆ ಫಿಮೇಲ್ ಇದು ಅಷ್ಟು ಶ್ರಿಲ್ ಆಗಿರುತ್ತೆ ಅಂದ್ರೆ, ಬಿಕಾಸ್ ಟು ಮ್ಯಾನೇಜ್ ಬ್ಯಾಲೆನ್ಸ್ ಮೇಲ್ ಫಿಮೇಲ್ ಎರಡೂ ಶ್ರುತಿನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ರೀತಿಯಾದ ಸೆಟಪ್ ಇರುತ್ತೆ. ನಾರ್ತ್ ಸೌತ್ ಡಿವೈಡ್ ಬಗ್ಗೆ ನಾವು ಬಹಳಷ್ಟು ಕೇಳಿದ್ವಿ. ಈಗ ಕರ್ನಾಟಿಕ್ ಮ್ಯೂಸಿಕ್, ನೀವು ಯು ಆರ್ ಎ ಪ್ರೊಪೋನೆಂಟ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಆದರೆ ನಾರ್ತಲ್ಲಿ ಈ ಹಿಂದೂಸ್ತಾನಿ ಮ್ಯೂಸಿಕ್ ಇದೆ, ದಕ್ಷಿಣದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆ. ಈ
ಅದರ ಹಿನ್ನೆಲೆ ಸ್ವಲ್ಪ ಗೊತ್ತಿದೆ ನಮಗೆ. ಇವತ್ತು ನಾವು ಈ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತನಾಡುವಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ನೇಮ್ ಅಥವಾ ಫೇಮ್ ಅಥವಾ ಒಂದು ಪರಿಸ್ಥಿತಿ ಹೇಗಿದೆ ಅಂತ ವಿಶ್ಲೇಷಿಸಬಹುದಾ ಶ್ರೀರಾಮ್ ಅವರೇ? ಹೌದು, ಈಗ ನಮ್ಮ ಕರ್ನಾಟಕ ಸಂಗೀತ ಅಂತ ಹೆಸರೇನು ಕರೀತಾರೆ, ಅದು ರಾಜ್ಯದಿಂದ ಬಂತೋ ಅಥವಾ ಕರ್ಣ ಪರಂಪರೆಯಿಂದ ಬಂದಿರುವಂತಹ ಸಂಗೀತದ ಪರಂಪರೆಯೋ ಅದ್ರ ಬಗ್ಗೆ ಒಂಥರ ನಿರ್ದಿಷ್ಟವಾದ ವಿಶ್ಲೇಷಣೆ ಎಲ್ಲೂ ಸಿಕ್ಕಲ್ಲ. ಅದು ಕರ್ನಾಟಕ ಪ್ರದೇಶದಲ್ಲಿ ಬೆಳೆದುವಂತಹ ಒಂದು ಸಂಗೀತದ ಪ್ರಾಕಾರ ಅಂತಲೂ ಹೇಳ್ತಾರೆ. ಅಥವಾ ಕರ್ಣ ಪರಂಪರೆ ಅಂದರೆ ಕಿವಿಯಿಂದ ಕಿವಿಗೆ, ಅದನ್ನು ಎಲ್ಲೂ ಬರೆದಿಟ್ಟಿರಲಿಲ್ಲ ಹಿಂದೆ ಎಲ್ಲ. ಗುರು ಶಿಷ್ಯನಿಗೆ ಹೇಳೋದು, ಅವನ ಶಿಷ್ಯನಿಗೆ ಹೇಳೋದು, ಹಾಗೆ ಪರಂಪರೆಯಲ್ಲಿ ವೇದಗಳು ಹೇಗೆ ಶ್ರುತಿ ಅಂತ ಕರೀತಾರೆ ಆ ಥರ ಬಂದಂತಹ ಪರಂಪರೆಯಲ್ಲೇ ಸಂಗೀತ ಉಳ್ಕೊಂಬಂದಿರೋದು. ಆಮೇಲೆ ಅದಕ್ಕೆ ನೀವು ಹೇಳಿದಾಗೆ ಶಾಸ್ತ್ರಗಳನ್ನೆಲ್ಲ ಬರೆದು ಎಲ್ಲ ರಚನೆ ಮಾಡಿ ಇದು ಶಾಸ್ತ್ರೀಯ ಸಂಗೀತ ಅಂತ ಆಯಿತು. ಉತ್ತರ ಭಾರತದಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಮೊಘಲ್ ಇನ್ಫ್ಲೂಯೆನ್ಸಲ್ಲಿ ದ್ರುಪದ್ ಈ ಥರದ್ದೆಲ್ಲ ನಮ್ಮ ಶಾಸ್ತ್ರೀಯ ಸಂಗೀತದ ಪ್ರಕಾರಗಳೇನಿತ್ತು ಅದೆಲ್ಲ ಹಿಂದೂಸ್ತಾನಿ ಸಂಗೀತವಾಗಿ ಕ್ರಮೇಣ ಮಾರ್ಪಾಟಾಯಿತು. ಅದೃಷ್ಟವಶಾತ್ ನಮ್ಮ ಸೌತ್ ಇಂಡಿಯನ್ ಮ್ಯೂಸಿಕ್ ದಕ್ಷಿಣಾದಿಯಲ್ಲಿ ಅಷ್ಟು ಬೇರೆ ಇನ್ಫ್ಲೂಯೆನ್ಸ್ ಆಗದಲೇ ಅದು ಒಂಥರ ನ್ಯಾಚುರಲಾಗಿ ಕಾಯ್ಕೊಂಡಿತ್ತು. ಇಲ್ಲಿ ನಮ್ಮ ಕಾವೇರಿ ನದಿಯ ತಟಗಳಲ್ಲಿ ಕರ್ನಾಟಕ ಸಂಗೀತ ತುಂಬ ಚೆನ್ನಾಗಿ ಹೆಮ್ಮರವಾಗಿ ಬೆಳೆದಿದೆ. ಆದರೆ ಅದಕ್ಕೆ ಮೂಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಪುರಂದರದಾಸರ ಇದ್ದ ಕಾಲದಲ್ಲಿ ಸುಮಾರೆಲ್ಲ ರಚನೆಗಳಾಯಿತು, ವಿದ್ಯಾರಣ್ಯರು ತುಂಬ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತೆಲ್ಲ ನಾವು ಕೇಳ್ತೀವಿ. ಆದರೆ ಒಂದು ಪರ್ವಕಾಲ ಕಂಡಿದ್ದು ನಮ್ಮ ಕರ್ನಾಟಕದಲ್ಲಿ ಮೈಸೂರಿನ ಮಹಾರಾಜರು, ಈ ಒಡೆಯರ್ ಅವರ ಡೈನಾಸ್ಟಿ, ಆ ಟೈಮಲ್ಲಿ ತುಂಬ ಕರ್ನಾಟಕ ಸಂಗೀತ ರಚನೆಗಳನ್ನು ಮಾಡಿಸಿದ್ರು. ಬೇರೆ ಬೇರೆ ಕಡೆಯಿಂದ ಕರ್ನಾಟಕ ಸಂಗೀತಗಾರರನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ರಚನೆಗಳು ಮಾಡಿಸಿದ್ರು. ಮೈಸೂರು ಸದಾಶಿವರಾಯರು ಇರ್ಬೋದು, ಆ ಥರ. ಹಾಗೆ ಆಮೇಲೆ ಮುಂದೆ ಮೈಸೂರು ಬಾನಿ ಅಂತಲೇ ಕರೆದ್ರು. ಒಂದು ವೀಣೆ ಪರಂಪರೆ ಬಂತು. ದೊಡ್ಡ ಸುಬ್ರಾಯರು, ಚಿಕ್ಕ ಸುಬ್ರಾಯರು, ವೀಣೆ ಶೇಷಣ್ಣವರು, ವೀಣೆ ವೆಂಕಟಗಿರಿಯಪ್ಪನವರು, ಈ ಥರ ತುಂಬ ದೊಡ್ಡ ಪರಂಪರೆಯ ವೀಣೆದಿತ್ತು. ಹಾಗೆ ಅನೇಕ ಒಂದು 400 ವರ್ಷದ ಗಂಗರ ಕಾಲದಿಂದ ಇರುವಂತಹ ಇತಿಹಾಸ ಇರುವಂಥ ಚಿಂತಲಪಲ್ಲಿ ಪರಂಪರೆ ಅಂತ ಇದೆ. ಹಾಗೆ ಅನೇಕ ಪರಂಪರೆಗಳು ಕರ್ನಾಟಕದಲ್ಲಿ ಇತ್ತು. ಬಳ್ಳಾರಿಯಲ್ಲೂ ಕೂಡ ಒಂದು ಕೆಲವು ಸಂಗೀತ ತಿಳಿದಿರುವಂತಹ ಕುಟುಂಬಗಳಿವೆ. ಅವರು ಬಳ್ಳಾರಿ ಸಹೋದರರು ಅಂತಲೂ ಹೆಸರುವಾಸಿಯಾಗಿದ್ದರು. ಮತ್ತು ನಮ್ಮ ಕೋಸ್ಟಲ್ ರೀಜನ್ ಉಡುಪಿ, ಮಂಗಳೂರು ಈ ಥರ ಕಡೆಯೂ ಕರ್ನಾಟಕ ಸಂಗೀತ ಪರಂಪರೆಗಳು ಕೆಲವಿದೆ. ಶಿವಮೊಗ್ಗ ಈ ಪ್ರದೇಶಗಳಲ್ಲೂ ಇದೆ. ಆದರೆ ಹೆಚ್ಚಾಗಿ ಅದು ಕಾವೇರಿ ನದಿಯ ತಟಗಳಲ್ಲಿ ರುದ್ರಪಟ್ಟಣ ಮತ್ತು ಮೈಸೂರು, ಶ್ರೀರಂಗಪಟ್ಟಣ, ಹಾಗೆ ಮುಂದಕ್ಕೆ ಹೋಗ್ತಾ ಅದು ತಮಿಳುನಾಡಲ್ಲಿ ತಂಜಾವೂರು, ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಅದೇ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇವಲ ಕೆಲವು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ನಾವು ಹೇಳ್ಬೋದು. ಹೌದು, ಕರ್ನಾಟಕ ಸಂಗೀತ ದಕ್ಷಿಣಾದಿಯ ಸಂಗೀತ ಅಂತ ಹೆಸರು ಬರೋಕ್ಕೆ ಅದೇ ಕಾರಣ. ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಕೆಲವು ಭಾಗಗಳು, ಈ ಭಾಗದ ಜನರು ಅಲ್ಲಿ ಹೋಗಿ ಸೆಟ್ಲ್ ಆಗಿರೋದ್ರಿಂದ ಸ್ವಲ್ಪ ಮುಂಬೈ ಆ ಕಡೆ ಭಾಗದಲ್ಲೆಲ್ಲ ಇವತ್ತಿನ ದಿನ ಕಾಣ್ತೀವಿ. ಆದರೆ ಪ್ರಿಡಾಮಿನೆಂಟ್ಲಿ ಇಷ್ಟರಲ್ಲಿ ಕಾಂಪ್ಲೆಕ್ಸ್ ಅಂತ ಇದೆಯಾ? Is it always, a healthy competition? ಇಲ್ಲ, ಹೆಲ್ದಿ ಕಾಂಪಿಟೇಷನ್ ಅನ್ನೋಕ್ಕಿಂತ ಈ ಹಣದ ವಿಷಯಕ್ಕೆ ಬಂದಾಗ ಅಫ್ಕೋರ್ಸ್ ದೇರ್ ಈಸ್ ಒನ್ ಬಿಗ್ ಡಿಫರೆನ್ಸ್, ಗ್ಯಾಪ್ ಇದ್ದೇ ಇದೆ ರೆಮ್ಯುನರೇಷನ್ ವಿಷಯಕ್ಕೆ ಬಂದಾಗ. ಆದರೆ ನಮ್ಮ ಸಾಧನೆಯ ವಿಷಯಕ್ಕೆ ಬಂದಾಗ ತಮಿಳುನಾಡಲ್ಲಿ ಸಾಧನೆ ತುಂಬ ಉನ್ನತ ಮಟ್ಟದಲ್ಲಿದೆ. ಯಾಕಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತವರೂರೇ ಚೆನ್ನೈ, ಅಂದ್ರೆ ತಮಿಳುನಾಡು ಅಂತ ಹೇಳ್ತಾರೆ. ಈಗಲೂ ಆ ಪರಂಪರೆ ಅಲ್ಲಿ ಇದೆ. ಹೌದು, ಅದು ಯಾಕೆ ಹಾಗಾಯಿತು ಅಂದರೆ ಇವತ್ತಿನ ದಿನ ನಾವು ಏನು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದೀವಿ ಕರ್ನಾಟಕ ಸಂಗೀತ, ಅದು ಬೆಳೆದಿರೋದು ತಂಜಾವೂರು ಈ ಬೆಲ್ಟಲ್ಲಿ. ತಂಜಾವೂರಲ್ಲಿ ನಮ್ಮ ತಿರುವಯ್ಯಾರು, ತಿರುವಾರೂರು ಆ ಜಾಗದಲ್ಲೆಲ್ಲ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಇವರೆಲ್ಲ ಬೆಳೆದು ಬಂದಂತಹ, ಅವ್ರುಗಳು ರಚನೆ ಮಾಡಿದ್ದು ಅಲ್ಲಿ, ಅವರ ಶಿಷ್ಯ ಪರಂಪರೆಗಳು ಆ ಜಾಗದಲ್ಲೇ ಬೆಳೆದು ಬಂತು. ಆನಂತರ ಅಲ್ಲಿಂದ ಕರ್ನಾಟಕಕ್ಕೆ ಬಂದಿರೋದ್ರಿಂದ ನಮಗೆ ಆ ಜಾಗ ಒಂಥರ ಎಪಿ ಸೆಂಟರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ಬೋದು. ಅಂದರೆ ಈಗಲೂ ನೀವು ಹೇಳೋದು ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭವಿಷ್ಯ ಉಜ್ವಲವಾಗಿದೆ, ಜನರಿಗೆ ಇನ್ನೂ ಆಸಕ್ತಿ ಇದೆ, ಕಲಿತಾರೆ ಎನ್ನುವಂಥದ್ದು. ಹೌದು, ಇಲ್ಲ ಈಗ ಕ್ರಮೇಣ ಅದ್ರ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರೋದ್ರಿಂದ ಅದನ್ನ ವಾಪಸ್ ಉಜ್ವಲವಾಗಿ ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕು ನಮ್ಮ ಜನರೇಷನ್. ಈ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಸಾಗುತ್ತೆ. ಇದರ ಬಗ್ಗೆ ಮತ್ತೆ ಮಾತನಾಡೋಣ. ಒಂದು ಮೆಸೇಜ್ ಇದೆ, ಒಂದು ಮೆಸೇಜ್ ಬಂದಿದೆ. ಕುಕನೂರು ತಾಲೂಕು ರಾಜೂರಿನಿಂದ ಅಕ್ಕ ಮಹಾದೇವಿ ಅಂಗಡಿ ಅನ್ನೋರು ಒಂದು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀವಿಬ್ಬರು ಸಂಗೀತ ಉಳಿಸಿ ಬೆಳೆಸುವಂಥ ಕಾಯಕದಲ್ಲಿ ತೊಡಗಿದ್ದೀರಾ, ಜೊತೆಗೆ ಈ ಒಟ್ಟಿಗೆ ಹಾಡಿದೆಲ್ಲ ಹಾಡು ನಮಗೆ ಬಹಳ ಇಷ್ಟ ಆಯಿತು, ಕೇಳಿ ಖುಷಿ ಆಯಿತು ಅಂತೇಳಿ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ಸರಿ, ಹಾಗಾದ್ರೆ ಒಂದು ಹಾಡನ್ನು ಕೇಳೋಣ. ಯಾವ ಹಾಡು ಕೇಳಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ನೀವು ಯಾವ್ದಾರು ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತೀರಾ? ಏನು ಒಂದು ಸಿನಿಮಾ ಹಾಡಬೇಕಾದ್ರೆ ಕೇಳ್ಬೋದು. ಬೃಂದಾವನಿ ಅಂತ ಒಂದು ಅಪರೂಪದ ರಾಗ, ಅದು ಅದರಲ್ಲಿ ಏನೋ ಬೇರೆ ಹೇಳಲಿಕ್ಕೆ ಇದ್ರು. ಇಲ್ಲ, ಅದನ್ನೇ ನಾನು ಹೇಳ್ತೇನೆ. ಸರಿ, ನನಗೆ ಸ್ವಲ್ಪ ಶಾಸ್ತ್ರೀಯ ಸಂಗೀತಕ್ಕೆ ಹತ್ತಿರವಾಗಿ ಸಿನಿಮಾ ಹಾಡುಗಳನ್ನ ಹಾಡೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಧ್ವನಿಯಲ್ಲಿ ನನಗೆ ತುಂಬ ಇಷ್ಟವಾಗಿರುವಂಥ ಕವಿರತ್ನ ಕಾಳಿದಾಸ ಚಿತ್ರದ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಕೇಳ್ಬೋದು.
ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM ಕಂಪನಾಂಕಗಳಲ್ಲಿ ಓಪನ್ ಫೋರಂ ಯೂತಾರ್. ಈ ಸಮಯದಲ್ಲಿ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಶಾಸ್ತ್ರೀಯ ಸಂಗೀತ ಮತ್ತು ಕಲೆಯನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ತೊಡಗಿರುವ ಗಾಯಕ ಜೋಡಿ ವಿದ್ವಾನ್ ಶ್ರೀರಾಮ ಶಾಸ್ತ್ರಿ ಹಾಗೂ ಸುಗಮ ಸಂಗೀತ ಹಾಡುಗಾರ್ತಿ ಶ್ರುತಿ ಕಾರಕೊಡ್ಲು ಅವರು. ನಮ್ಮ ಕೇಳುಗರಿಗೆ ಹೇಳಿದ್ವಿ, ನೀವು ಸಹ ನಿಮ್ಮ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಬಹುದು ಅಂತ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಯಾವ ರಾಜ್ಯದಲ್ಲಿ ಹೆಚ್ಚು ಕಂಡು ಬರುತ್ತೆ, ಇದು ಕರ್ನಾಟಕದಲ್ಲಿ ಯಾಕೆ ಹೆಚ್ಚು ಕಂಡು ಬರ್ತಾ ಇಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಈಗಾಗಲೇ ನೀವು ಕೊಟ್ಟಿದ್ದೀರಿ. ಹೌದು. ಮತ್ತೊಮ್ಮೆ ನೋಡಿ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚಾಗಿ ಒಂಥರ ಪ್ರವರ್ಧಮಾನ ಸ್ಥಿತಿಯಲ್ಲಿರೋದು ತಮಿಳುನಾಡಿನಲ್ಲೇ. ಆದರೆ ಅದಕ್ಕೆ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತ ಯಾಕಿಲ್ಲ ಅಂತ ಕೇಳಿದ್ರೆ ಅದು ಬೆಳೆದು ಬಂದಿರೋ ರೀತಿ ಹಾಗೆ. ಇವಾಗ ನಾವು ಅಭ್ಯಾಸದಲ್ಲಿ ಇಟ್ಕೊಂಡಿರೋ ಕರ್ನಾಟಕ ಸಂಗೀತ ಬೆಳೆದಿರೋದು ತಂಜಾವೂರು ಮತ್ತು ಈ ಹೌದು ಕಾವೇರಿ ನದಿ ಹರಿಯುವಂತಹ ಜಾಗಗಳಲ್ಲಿ, ಆ ಬೆಲ್ಟಲ್ಲೇ ಕರ್ನಾಟಕ ಸಂಗೀತ ಜಾಸ್ತಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿರೋದು. ಆದ ವಿಷಯದಲ್ಲಿ ಕೇರಳದಲ್ಲಿ ಇಲ್ಲ ಅಂತಲ್ಲ, ಕೇರಳದಲ್ಲೂ ಇದೆ. ಸ್ವಾತಿ ತಿರುನಾಳ ಮಹಾರಾಜರು ಅಂತ ಇದ್ರು, ತುಂಬಾ ತ್ಯಾಗರಾಜರ ಸಮಕಾಲೀನರು, ಶಾಸ್ತ್ರೀಯ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಮತ್ತೆ ಆ ಲೀನಿಯೇಜ್ ಅಲ್ಲಿ ಬಂದಿರುವಂತಹ ರಾಜರು ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಕೂಡ ರಾಜರಲ್ಲಿ ಹಾಡೋರಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಡೆಯರ್ ಡೈನಾಸ್ಟಿ, ನಮ್ಮ ಒಡೆಯರ್ ಅವರ ಸಂಸ್ಥಾನದಲ್ಲಿ ತುಂಬ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆ ಆಯಿತು. ಆದರೆ ಅದೇ ಸಮಯದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗ, ಇವಾಗ ಶಿವಮೊಗ್ಗವರೆಗೂ ನಮ್ಮ ಕರ್ನಾಟಕ ಸಂಗೀತ ಇದೆ. ಆಮೇಲೆ ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ಹಾಗೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ಕ್ರಮೇಣ ಹಿಂದೂಸ್ತಾನಿ ಸಂಗೀತ ಆಗೋಗುತ್ತೆ. ಧಾರವಾಡ, ಹುಬ್ಳಿ ಅಲ್ಲೆಲ್ಲ ಹೋಗ್ತಾ ಹೋಗ್ತಾ ಅದೆಲ್ಲ ಕರ್ನಾಟಕ ಸಂಗೀತ ಅಂದರೆ ಏನು ಅಂತಲೂ ಗೊತ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದೆ. ಆದರೆ ಹಿಂದೂಸ್ತಾನಿ ಸಂಗೀತದ ಒಂದು ಇಡೀ ದೇಶಕ್ಕೆ ಪ್ರಮುಖವಾದ ಕೊಡುಗೆಗಳನ್ನು ಕೊಟ್ಟಿರುವಂತಹ ಸಂಗೀತಗಾರರು ನಮ್ಮ ಕರ್ನಾಟಕದವರೇ ಇದ್ದಾರೆ. ಭೀಮಸೇನ್ ಜೋಶಿಯವರಾಗಿರ್ಬೋದು, ಕುಮಾರ್ ಗಂಧರ್ವ ಅವರಾಗಿರ್ಬೋದು, ಆ ಥರ ದೇಶದ ನಂಬರ್ 1 ಮ್ಯೂಸಿಷಿಯನ್ಸ್ ಎಲ್ಲರೂ ಕರ್ನಾಟಕದವರು. ನರಸಿಂಹಲು ಒಡವಾಟಿ ಆಗಿರ್ಬೋದು, ಸುಬ್ಬಲಕ್ಷ್ಮಿಯವರು ಕರ್ನಾಟಕ, ತಮಿಳುನಾಡು ಗಂಗೂಬಾಯಿ ಹಾನ್ಗಲ್ ಅವರು, ನರಸಿಂಹಲು ಒಡವಾಟಿ ಅವರು, ಆ ಥರ ನಮ್ಮ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ರಾಷ್ಟ್ರ ಮಟ್ಟದಲ್ಲಿ ಅಲ್ಲ, ನಾನು ಹೇಳ್ತಾ ಇರೋದು ಕರ್ನಾಟಕದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು. ಕರ್ನಾಟಕದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರ ಅಭ್ಯಾಸ ಮಾಡಿ ಅದನ್ನು ಪ್ರವರ್ಧಮಾನಕ್ಕೆ ತಂದಿರೋರಲ್ಲಿ ಚೌಡಯ್ಯನವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಹಾಗೆ ನಮ್ಮ ಗುರುಗಳು ರುದ್ರಪಟ್ಟಣಂ ಸಹೋದರರು, ಅವರು ಪದ್ಮಶ್ರೀ ಪುರಸ್ಕೃತರು. ಈ ಥರ ಅನೇಕ ಜನ ವಿದ್ವಾಂಸರು ಕರ್ನಾಟಕ ಸಂಗೀತದಲ್ಲೂ ಮಾಡ್ತಾ ಇದ್ದಾರೆ. ಆದರೆ ವಿಶ್ವನಾಥ್ ಅವರ ಪ್ರಶ್ನೆಗೆ, ಕರ್ನಾಟಕ ಸಂಗೀತದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತ ಬೆಳೆಯಲು ನಾವೇನು ಮಾಡಬೇಕು ಅಂದರೆ, ಅದಕ್ಕೊಂದು ಬೇಕಾದಂತಹ ಪೂರಕವಾದ ವಾತಾವರಣ ಮನೆಯಲ್ಲೇ ಕ್ರಿಯೇಟ್ ಮಾಡಬೇಕು. ನಾವು ಎಲ್ಲರ ಮನೆಯಲ್ಲೂ ಕರ್ನಾಟಕ ಸಂಗೀತ ಕೇಳೋಕ್ಕೆ ಶುರು ಮಾಡಿದ್ರೆ ಸಾಕು. ಒಂದು ಕ್ರಮೇಣ ಒಂದು 10 ವರ್ಷಗಳಲ್ಲಿ ಕರ್ನಾಟಕ ಸಂಗೀತದಲ್ಲಿ ಎಲ್ರಿಗೂ ಆಸಕ್ತಿ ಮೂಡುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಸರಿ, ಈ ನಿಟ್ಟಿನಲ್ಲಿ ನೀವು ಶ್ರೀರಾಮ್ ಶಾಸ್ತ್ರಿ ಅವರು ಹಾಗೂ ಶ್ರುತಿಯವರು ಈಗಾಗಲೇ ಕೆಲಸ ಮಾಡಿದ್ರಿ. ಒಂದು ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿದ್ರಿ, ಅಂದರೆ ನಿಮಿತ್ತ ಅಂತ ಹೆಸರು ಹೇಳಿದ್ರಿ. ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅದನ್ನು ಉಳಿಸಲು ಬೆಳೆಸಲು ನೀವೊಂದು ಪಣ ತೊಟ್ಟಿರುವ ಹಾಗೆ ಕಾಣುತ್ತೆ. ಏನಿದು ನಿಮಿತ್ತ ಎನ್ನುವ ಹೆಸರು ಯಾಕೆ ಬಂತು, ಮತ್ತು ಏನು ಕೆಲಸ ನಡೀತಾ ಇದೆ? ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕರ್ನಾಟಕದ ಕಲೆ ಹಾಗೂ ಟ್ರೈಬಲ್ ಕಲೆ, ಅಂದರೆ ಇದನ್ನು ಕೂಡ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಿ. ಹೌದು. ನಿಮಿತ್ತ ಅಂದರೆ ಅದರ ಪೂರ್ತಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ NIMITTA, ನಾದರಂಜನಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಇಂಡಿಯನ್ ಟ್ರೆಡಿಷನಲ್ ಆ್ಯಂಡ್ ಟ್ರೈಬಲ್ ಆರ್ಟ್ಸ್ ಅಂತ. ಸೊ ಇಲ್ಲಿ ನಾವು ಕೇವಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋದು ಮಾತ್ರ ಮೀಸಲಾಗಿಟ್ಟಿಲ್ಲ, ಇಂಡಿಯನ್ ಮ್ಯೂಸಿಕ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ನಾವು ಲೈಟ್ ಮ್ಯೂಸಿಕ್ಕು ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ ಜೊತೆಗೆ ನಾವು ನಮ್ಮ ಟ್ರೆಡಿಷನಲ್ ಸಾಂಪ್ರದಾಯಿಕ ಕಲೆಗಳು ಅಂತ ಬಂದಾಗ ಅದರಲ್ಲಿ ಅನೇಕ ವಿಚಾರಗಳಿದೆ. ಸಾಂಪ್ರದಾಯಿಕ ಕಲೆಗಳಲ್ಲಿ ಅಡುಗೆನೂ ನಾವು ಕಲೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸಂಪ್ರದಾಯದ ಅಡುಗೆಗಳು ಸುಮಾರಿದೆ. ಮತ್ತು ರಂಗೋಲಿ ಹಾಕೋದು, ವೇದ, ಈ ಥರದ್ದೆಲ್ಲ ಇದೆಗಳು, ಪೇಂಟಿಂಗು. ಮತ್ತು ಟ್ರೈಬಲ್ ಆರ್ಟ್ಸ್ಗೆ ಬಂದಾಗ ವರ್ಲಿ ಆರ್ಟ್ ಇರ್ಬೋದು, ಆ ಥರದ್ದು ಅನೇಕ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ಆರ್ಟ್ ಫಾರ್ಮ್ ಇದೆ. ನಮ್ಮ ಕರ್ನಾಟಕದಲ್ಲೂ ಕಾವಿ ಕಲೆ ಅಂತ ಕರೀತಾರೆ. ಕೋಸ್ಟಲ್ ರೀಜನ್ ಉಡುಪಿಯಲ್ಲೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಆಲ್ಮೋಸ್ಟ್ ಇನ್ನೇನು ಲಾಸ್ಟ್ ಜನ್ರೇಷನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ನೋ ಥರ ಸ್ಥಿತಿಲಿದ್ದೀವಿ ಅಂತ. ಅಳಿವಿನ ಅಂಚಿನಲ್ಲಿದೆ. ಹೌದು. ಈಗ ಅದರದ ಒಂದು ಉಳಿವಿಗೆ ನಾವು ಆ ಕಲೆಗಳನ್ನೆಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಹೇಳಿಕೊಟ್ಟು ಅದನ್ನು ಮತ್ತೆ ಜೀವಂತವಾಗಿ ಇಡದೇ ಹೋದರೆ ಆ ಕಲೆಗಳೆಲ್ಲ ಸಂಪೂರ್ಣವಾಗಿ ಇನ್ನೊಂದು 15-20 ವರ್ಷದಲ್ಲಿ ಇತ್ತು ಕಲೆ ಅನ್ನೋ ಥರ
ಇತಿಹಾಸದ ಪುಟಗಳಿಗೆ ಹೊಟ್ಟೋಗುತ್ತೆ, ನೇಪಥ್ಯಕ್ಕೆ ಹೊಟ್ಟೋಗುತ್ತೆ. ಹಾಗಾಗಿ ಅದನ್ನೆಲ್ಲ ಉಳಿಸುವಂತಹ ನಮ್ಮೊಂದು ಕಾಯಕದಲ್ಲಿ ನಾವು ತೊಡ್ಕೋಬೇಕು ಅಂತ ನಮ್ಗೆ ಅನ್ನಿಸ್ತು. ಏನ್ ಮಾಡ್ತಾ ಇದ್ರಿ ಈಗ ನೀವು ಒಂದು ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆನ ಹುಟ್ಟು ಹಾಕಿದ್ರಿ, ಅಲ್ಲಿ ಹೇಗೆ ಅದನ್ನು ಬೆಳೆಸುವುದು ಅಂತ ಹೇಳಿದ್ರೆ, ಈಗ ಟ್ರೈಬಲ್ ಕಲೆ ಅಂತ ಹೇಳುದು ನಾವು, ಅಥವಾ ಈ ಕಾವಿ ಕಲೆ ಅಥವಾ ಏನ್ ಹೇಳ್ತಿರಲ್ಲ ನೀವು, ವರ್ಲಿ ಕಲೆ, ಇದನ್ನೆಲ್ಲ ಹೇಗೆ ನೀವು ಪ್ರಚುರ ಪಡಿಸ್ತಿದ್ರ ಅದನ್ನು? ಈಗ ವರ್ಲಿ ಕಲೆ ಅಂದರೆ ಅದು ಆರ್ಟ್, ಅದು ಪೇಂಟಿಂಗಲ್ಲಿ ಮಾಡೋದು. ಅದನ್ನ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡೋದು ವರ್ಲಿ ಕಲೆ ಅಂದ್ರೆ ಏನು ಅಂತ. ತುಂಬಾ ಸಿಂಪಲ್ ಆಗಿ ಶುರು ಮಾಡೋದು, ವರ್ಕ್ಶಾಪ್ಸ್ ಮಾಡೋದು, ಮತ್ತೆ ಮಾಡೋದ್ರ ಮೂಲಕ ಈ ರೀತಿಯಾದ ಕೆಲವೊಂದು ಇನ್ವಾಲ್ವ್ಮೆಂಟ್ ಇಂದ. ಸೊ ಈ ತರ ಸಮ್ಮರ್ ಕ್ಯಾಂಪಲ್ಲಿ ಈ ರೀತಿ ಆ ರೀತಿಯಾಗಿ ನಾವು ಅದನ್ನ ಪ್ರಚಾರ ಮಾಡ್ತೀವಿ, ಮಕ್ಕಳಿಗೆ ಹೇಳ್ಕೊಡ್ತೀವಿ. ಮಕ್ಕಳು ಅಂತಾನೆ ಅಲ್ಲ, ಎಲ್ಲಾ ವಯಸ್ಸಿನವರು. ಕೆಲವರು ಓಪನ್ ಮೈಂಡೆಡ್, ಈಗ ಕಲಿಬೇಕು ಅಂತಿದ್ದಾರೆ ಸಂಗೀತ, ಹಿಂದೆ ಕಲಿಯಕ್ಕಾಗಿರ್ಲಿಲ್ಲ, ಇವಾಗ ನನಗೆ ಅವಕಾಶ ಇದೆ, ಸಮಯ ಸಿಕ್ಕಿದೆ ಅಂತ ಹೇಳಿ ಬರುವಂಥವ್ರು ಇದ್ದಾರೆ. ಆ ರೀತಿಯಾಗಿ ಅವ್ರ ಆಸಕ್ತಿಗೆ ತಕ್ಕ ಹಾಗೆ ಇಂಡಿಯನ್ ಆರ್ಟ್ಸು ರಿಲೇಟೆಡ್ ಮ್ಯೂಸಿಕ್ಸು ಅವೆಲ್ಲನ ನಾವು ಕ್ಲಾಸಸ್ ಮೂಲಕ ಅಥವಾ ವರ್ಕ್ಶಾಪ್ ಮೂಲಕ ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಬೇರೆ ಏನೇನಲ್ಲಿ ಕಲಿಸ್ತೀರಿ? ಈಗ ಟ್ರೈಬಲ್ ಆರ್ಟ್ ಇರ್ಬೋದು, ಇಂಡಿಯನ್ ಭಾರತೀಯ ಕಲೆ ಅಂತ ಹೇಳಿದ್ರೆ. ಹೌದು, ಸಂಗೀತ ಪ್ರಮುಖವಾದಂಥ ಒಂದು ಅಂಗ. ಸಂಗೀತದಲ್ಲಿ ವೋಕಲ್ ಮ್ಯೂಸಿಕ್ ಕಲಿಸ್ತೀವಿ, ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಪಿಟೀಲು, ಮೃದಂಗ, ಈ ಥರದ್ದೆಲ್ಲ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಪಾಠ ಮಾಡೋವಂಥದ್ದಿದೆ. ಅದಲ್ಲದೆ ನಮ್ಮ ಅನೇಕ ಜನ ಕರ್ನಾಟಕದ ವಾಗ್ಯಕಾರರು ಅಂತೀವಿ, ಕಂಪೋಸರ್ಸ್ ಆಫ್ ಮ್ಯೂಸಿಕ್. ಸೊ ಅವರ ಕಲೆ ಏನು ರಚನೆಗಳು ಮಾಡಿದರೆ ಅದು ಯಾವುದು ಸುಮಾರು ಪ್ರಚಾರಕ್ಕೆ ಬಂದಿಲ್ಲ. 90% ಪ್ರಚಾರಕ್ಕೆ ಬಂದಿಲ್ಲ. ಆಯಾ ಪರಂಪರೆಗಳಲ್ಲಿ ಉಳಿದಿದೆ, ಇಲ್ಲಾಂದರೆ ಅವ್ರು ರಚನೆ ಮಾಡಿ ಆ ಪೇಪರಲ್ಲಿ ಏನಿತ್ತು ಅಷ್ಟರಲ್ಲೇ ಉಳಿದಿದೆ, ಅಲ್ಲಿಂದ ಆಚೆಗೆ ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯೂಟ್ಯೂಬ್ ಸೀರೀಸು, ಆನ್ಲೈನ್ ಸೀರೀಸ್ ಮಾಡೋದು, ಮತ್ತು ಆ ಸೀರೀಸಲ್ಲಿ ಕಲಿಯುವಂತಹ ಸಂಗೀತಗಳನ್ನ ಬೇರೆಯವ್ರಿಗೆ ಪ್ರಚಾರ ಹೇಳ್ಕೊಡೋದು, ಈ ಥರದ್ದೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಆ ಗ್ಲಾಮರ್ ಇಲ್ಲ ಎನ್ನುವಂಥದ್ದು ಇತ್ತು, ಅಂದರೆ ಇಟ್ಸ್ ವೆರಿ ಬೋರಿಂಗ್ ಅಂತ ಹೇಳಿ. ಬಟ್ ಈಗ ಕೆಲವು ಗಾಯಕರು ಇದಕ್ಕೆ ಒಂಥರ ಗ್ಲಾಮರ್ ಅಂಡ್ ಕೋಶೆಂಟನ್ನು ತಂದಿದ್ದಾರೆ. ಇದು ಗ್ಲಾಮರ್ ಮುಖ್ಯ ಬೇಕು ಅಂತ ಅನಿಸುತ್ತಾ, ಅಥವಾ ಡು ಯು ಥಿಂಕ್ ಸಮಥಿಂಗ್ ಇಸ್ ಲ್ಯಾಕಿಂಗ್, ಅಥವಾ ಜನರಿಗೆ ಹೆಚ್ಚು ಆಸಕ್ತಿ ಇದು ಮಾಡಲಿ ಏನು ಮಾಡ್ಬೋದು ಅಂತೇಳಿ? ಇಲ್ಲ, ಅದು ಏನಾಗಿದೆ ಅಂದರೆ, ಒಂದು ಜನ್ರೇಷನಲ್ಲಿ ನಮ್ಮ ತನದ ಬಗ್ಗೆ ಗೌರವ ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ನಮ್ಮ ತನಗಳನ್ನು ಧೈರ್ಯವಾಗಿ ಹಣೆಗಿಟ್ಕೊಳ್ಳೋದ್ರಿಂದ ಮೊದಲಿರ್ಬೋದು, ಅದನ್ನು ಪಾಲಿಸೋದ್ರಿಂದ ಏನೋ ಒಂಥರ ನಮಗೆ ಅವಮಾನ ಅನ್ನೋ ಥರ ಸ್ಥಿತಿ ನಿರ್ಮಾಣ ಅವ್ರ ಮನಸ್ಸಲ್ಲಿ ತಂದ್ಕೊಂಬಿಟ್ಟಿರ್ತಾರೆ. ಅಂದರೆ ನಮ್ಮ ಅಸ್ಮಿತೆ ಬಗ್ಗೆ ಅಷ್ಟು ಇದಿರಲ್ಲ. ಆ ಸ್ಥಿತಿಯಿಂದ ನಾವು ಹೊರಗೆ ಬಂದು, ಆ ಮನಸ್ಥಿತಿಯಿಂದ ಹೊರಬರೋದೇ ಒಂದು ಚಾಲೆಂಜು. ಇನ್ನು ಹೊರಬಂದು ಅಲ್ಲಿಂದ ನೆಕ್ಸ್ಟು ನಮ್ಮ ಅದ್ರ ಕಲೆಗಳು ಅದರದ್ದೆಲ್ಲ ಆರಾಧನೆ ಮಾಡೋವಂಥದ್ದು ಮುಂದಿರುವಂತಹ ಚಾಲೆಂಜ್. ಅಂದರೆ ಇಲ್ಲಿ ನೀವೇನು ಹೇಳಿದ್ರಲ್ಲ, ನಿಮ್ಮನ್ನು ಸೇಲ್ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಆಗೋದಿಲ್ಲ ಅಂತ ಹೇಳಿ, ಈ ಥರದ ಆ ಗ್ಲಾಮರ್ ಕೋಶೆಂಟ್ ಇದ್ದರೆ ಅದು ಅಗತ್ಯ ಅಂತ ಅನಿಸುತ್ತಾ, ಅಥವಾ ಡು ಯು ಥಿಂಕ್ ಇಟ್ ವಿಲ್ ಹೆಲ್ಪ್ ದ ಕ್ಲಾಸಿಕಲ್ ಮ್ಯೂಸಿಕ್? ಇಲ್ಲ, ಡೆಫಿನೆಟ್ಲಿ ಐ ಥಿಂಕ್ ಇಟ್ ಹೆಲ್ಪ್ಸ್. ನನಗೆ ಅದ್ರ ಮೇಲೆ ಒಂಥರ ನೆಗೆಟಿವ್ ಫೀಲಿಂಗ್ ಇಲ್ಲ. ಯಾಕೆಂದರೆ ಜನರನ್ನ ಅಲ್ಲಿ ಕರ್ಕೊಂಬರ್ಬೇಕಾದ್ರೆ ಕ್ರಮೇಣ ಆಕರ್ಷಿಸಬೇಕು. ಈಗ ನೀವು ಕಾನ್ಸರ್ಟ್ ಮಾಡ್ತೀರಿ, ತುಂಬ ಕಾರ್ಯಕ್ರಮಗಳನ್ನು ಕೊಡ್ತೀರಿ, ಜನರು ಬರ್ತಾ ಇದ್ದಾರೆ ಶಾಸ್ತ್ರೀಯ ಸಂಗೀತ ಕೇಳಲು, ಆಸ್ವಾದಿಸಲು? ಜನ ತುಂಬ ಕಡಿಮೆ ಇದ್ದಾರೆ, ತುಂಬ ಕಡಿಮೆನೇ ಇದ್ದಾರೆ. ಅದಕ್ಕೆ ನಮ್ಮದೊಂದು ಇಷ್ಟು ವರ್ಷ 15-20 ವರ್ಷ ನಾವು ಸಾಧನೆ ಎಲ್ಲ ಮಾಡಿ ಇನ್ನೊಬ್ರು ಮುಂದೆ ಪರ್ಫಾರ್ಮರ್ ಅಂತ ಹೋದಾಗ ನಾವು ಎದುರುಗಡೆ ನಾವು ಆಡಿಯನ್ಸ್ ನೋಡಿದಾಗ ನಿರಾಸೆ ಆಗೋದಂತೂ ಖಂಡಿತ. ಯಾಕೆಂದರೆ ನಿಮಗೆ ಆಕ್ಸಿಜನ್ ಕೊಡುವಂಥದ್ದೇ ಕೇಳುವರು, ಅವರು ಯಾವ ರೀತಿ ಆ ಸಂಗೀತವನ್ನು ಆಸ್ವಾದಿಸ್ತಾರೆ ಎನ್ನುವುದರ ಮೇಲೆ ಇಟ್ಸ್ ಲೈಕ್ ಎ ಫ್ಯೂಯಲ್ ಟು ಯು ಅಲ್ವಾ ಸಂಗೀತಗಾರರಿಗೆ. ಇಲ್ಲಿ ಒಂದು ಸಂದೇಶ ಇದೆ ಅಂತ ಹೇಳಿದ್ರು ಸವಿತಾ. ಇಲ್ಲಿ ಒಂದು ಸಂದೇಶ ಕಳಿಸಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಶ್ರೀರಾಮ ಶಾಸ್ತ್ರಿ ಮತ್ತು ಶ್ರುತಿ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ತಮ್ಮ ಹೆಸರನ್ನು ಅವರು ಟೈಪ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 7240. ಧನ್ಯವಾದಗಳು. ಹೌದು, ಈ ಥರದ ಕಾರ್ಯಕ್ರಮಗಳು ನಮಗೆ ಬಹಳ ಅಪರೂಪ ಆಗಿದೆ. ಶ್ರುತಿ ಅವರು ಸಂಗೀತವನ್ನು ಕಂಪೋಸ್ ಮಾಡ್ತೀರಾ? ಹೌದು ಮಾಡ್ತೀನಿ. ನನಗೆ ಭಾವಗೀತೆಗಳಾಗಲಿ, ಹಾಗೆ ನಮ್ಮ ಹರಿದಾಸರು ರಚಿಸಿರುವಂತಹ ನಮ್ಮ ಇವರು ಶ್ರೀರಾಮರು ಹೇಳಿದ ಹಾಗೆಯೇ ಹಲವಾರು ಕೀರ್ತನೆಗಳು ಬರೆದು ಹೋಗಿರೋದು, ಕಿವಿಯಿಂದ ಕಿವಿ ಕೇಳಿರೋವಂಥದ್ದು. ಕೆಲವೊಂದು ನಮಗೆ ಡಾಕ್ಯುಮೆಂಟ್ ಸಿಕ್ಕರು, ಅದನ್ನು ಇನ್ನೂ ನಾವು ಹಳೆಯದು 10 ಹಾಡುಗಳನ್ನೇ ಇಟ್ಕೊಂಡು ಅದರಲ್ಲೇ ತಿರುಗಾಡ್ತಿದ್ದೇವೆ ಹೊರತು ಹೊಸದು ಬಂದಿಲ್ಲ. ಸಾಹಿತ್ಯ ಇದೆ, ಆದರೆ ಅದಕ್ಕೆ ಸಂಗೀತ ಸಂಯೋಜನೆ ಆಗಿಲ್ಲ. ಸೊ ನಮ್ಮದೇ ಸಂಸ್ಥೆ ಇರೋದ್ರಿಂದ ಆ ಪ್ಲ್ಯಾಟ್ಫಾರ್ಮ್ ಮೂಲಕ ಹಲವಾರು ಜನರಿಗೆ ಅದು ಹೊಸದಾಗಿ ಇನ್ನೂ ಹೊಸದು ಕಲಿಕೆ ಉಂಟಾಗಲಿ ಅನ್ನೋದಕ್ಕೋಸ್ಕರ ಕೆಲವೊಂದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಅದನ್ನು ನಾವು ಸರಣಿಗಳ ಮೂಲಕ ಅದನ್ನು ಪ್ರಸಾರ ಮಾಡಿದ್ದೀವಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ದಾಸ ಸಾಹಿತ್ಯಕ್ಕೆ ಬಹಳ ಒಂದು ಸಂಬಂಧ, ಏನು ಹೇಳ್ತಾರಲ್ಲ, ಟ್ವಿನ್ಸ್ ಇದ್ದ ಹಾಗೆ. ಸೊ ಹಾಗಿರುವಾಗ ಒಂದು ದಾಸ ಸಾಹಿತ್ಯದಲ್ಲಿ ಒಂದು ಹಾಡನ್ನು ಕೇಳುವಂಥ ಒಂದು ಅವಕಾಶ ನಮ್ಮ ಕೇಳುಗರಿಗೆ ಕೊಡ್ತೀರಾ? ಓಕೆ, ಖಂಡಿತ. ಶ್ರೀಪಾದರಾಜರದು ಒಂದು ದೇವರನಾಮ ಹಾಡ್ಬೋದು. ಆಡಪೋಗೋಣ ರಂಗಾಡಪೋಗೋಣ,
ಆಡಪೋಗೋಣ ರಂಗಾಡಪೋಗೋಣ ಆಡಪೋಗೋಣ ರಂಗಾಡಪೋಗೋಣ ಕೂಡಿ ಯಮುನಾ ತೀರದಲ್ಲಿ ಸಣ್ಣ ಸಣ್ಣ ಆಟಗಳನ್ನು ಆಡಪೋಗೋಣ ರಂಗಾಡಪೋಗೋಣ ಆಡಪೋಗೋಣ ರಂಗಾಡಪೋಗೋಣ ಚಿನ್ನಿ ಕೋಲು ಚೆಂಡು ಬುಗುರಿ ಸಣ್ಣ ಸಣ್ಣ ಆಟಗಳನ್ನು ಆಡಪೋಗೋಣ ರಂಗಾಡಪೋಗೋಣ ಜಾಹ್ನವಿಯ ತೀರವಂತೆ ಜನಕರಾಯನ ಪಟ್ಟಣವಂತೆ ಜಾನಕಿಯ ವಿವಾಹವಂತೆ ಜಾನಕಿಗೆ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಆಡಪೋಗೋಣ ರಂಗಾಡಪೋಗೋಣ ಆಡಪೋಗೋಣ ರಂಗಾಡಪೋಗೋಣ ಕೌರವರಿಗೆ ಪಾಂಡವರು ಲೆತ್ತವಾಡಿ ಸೋತರಂತೆ ಕೌರವರಿಗೆ ಪಾಂಡವರು ಲೆತ್ತವಾಡಿ ಸೋತರಂತೆ ರಾಜ್ಯವನ್ನು ಬಿಟ್ಟರಂತೆ ರಂಗವಿಠಲ ಬರಬೇಕಂತೆ ರಾಜ್ಯವನ್ನು ಬಿಟ್ಟರಂತೆ ರಂಗವಿಠಲ ಬರಬೇಕಂತೆ ಆಡಪೋಗೋಣ ರಂಗಾಡಪೋಗೋಣ ಆಡಪೋಗೋಣ ರಂಗಾಡಪೋಗೋಣ ಆಡಪೋಗೋಣ ರಂಗಾಡಪೋಗೋಣ ವಿಠಲಾಡಪೋಗೋಣ ರಾಮಾಡಪೋಗೋಣ. ದಾಸ ಸಾಹಿತ್ಯದಲ್ಲಿ ಇಷ್ಟೊಂದು ಶಾಸ್ತ್ರೀಯತೆಯನ್ನು ಅಳವಡಿಸಿಕೊಳ್ಳಬಹುದು ಅಂತ ಹೇಳಿ ಬಹುಶಃ ನಾನು ಮೊದಲ ಬಾರಿಗೆ ಕೇಳಿಕೊಂಡೆ. ಬಹುಶಃ ನಮ್ಮ ಕೇಳುಗರಿಗೂ ಇದನ್ನು ಅನಿಸ್ಬೋದು. ಕೇಳ್ತಾ ಇದ್ರೆ ಕೇಳ್ತಾ ಇರುವಂತ ಅನಿಸುತ್ತೆ. ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಯಿತು. ಆದರೂ ಒಂದು ಸಂದೇಶವನ್ನು ತೆಗೆದುಕೊಂಡು ನಂತರ ರೇಣುಕಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಅವರ ಸಂದೇಶ ಏನಂದ್ರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯೋ ಮುನ್ನ ಸುಗಮ ಸಂಗೀತ ಕಲಿಬೇಕಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅನ್ಸುತ್ತೆ. ಸುಗಮ ಸಂಗೀತಕ್ಕೆ ಮೊದಲು ಕರ್ನಾಟಕ ಶಾಸ್ತ್ರೀಯ ಕಲಿತೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಸುಗಮ ಸಂಗೀತದ ಆಸಕ್ತಿ ಇದ್ದು ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತಂದರೆ ಸ್ವಲ್ಪ ಇನ್ಡೆಪ್ತ್ ತಿಳ್ಕೋಬಹುದು ಅಂತಂದರೆ ಸಾಹಿತ್ಯ ಜೊತೆಗೆ ಸಂಗೀತದ ಒಂದು ಬ್ಯಾಕ್ಗ್ರೌಂಡ್ ಇದ್ದರೆ ತುಂಬ ಒಳ್ಳೆಯದು. ಕೊನೆಯದಾಗಿ ಸಂಗೀತ ಕಲಿಯಲು ಒಂದು ವಯಸ್ಸು ಅಂತ ಇದೆಯಾ? ಇಲ್ಲ, ನಮ್ಮ ಸಂಸ್ಥೆಯಲ್ಲೇ ನೋಡೋದಾದ್ರೆ ನಮ್ಮಲ್ಲಿ 6 ವರ್ಷದ ಮಗುವಿಂದ ಹಿಡಿದು 62 ವರ್ಷದವರು ಒಬ್ರು ಸಂಗೀತ ಕಲಿತಾ ಇದ್ದಾರೆ. ಇವಾಗ ಪ್ರಾರಂಭ ಮಾಡಿದ್ದಾರೆ ಅವರು. ಒಂದು ಮೆಸೇಜ್ ಇದೆ. ಈಗ ಹಾಡಿದ್ದ ಹಾಡಂತೂ ತುಂಬಾ ಅದ್ಭುತವಾಗಿದೆ, ಬ್ಯೂಟಿಫುಲ್ ವಾಯ್ಸ್ ಅಂತ ಹೇಳಿ ಶ್ರೀರಾಮ್ ಶಾಸ್ತ್ರಿ ಮತ್ತೆ ಶ್ರುತಿ ಅವರಿಗೆ ಅವರು ಕಂಗ್ರಾಟ್ಸ್ ಹೇಳಿದ್ದಾರೆ. ಜೊತೆಗೆ ಅಶೋಕ್ ಅನ್ನೋರು ಈ ಮೆಸೇಜ್ ಮಾಡಿದ್ದಾರೆ. ಅವರು ಕಾರಲ್ಲಿ ಹೋಗ್ತಾ ಕೇಳ್ತಾ ಇದ್ದಾರಂತೆ ನಮ್ಮ ಕಾರ್ಯಕ್ರಮ ಮುಗಿಸುವ ಹೊತ್ತಾಯಿತು. ಸಬಿತಾ, ಇದುವರೆಗೆ ಯೂತ್ ಓಪನ್ ಫೋರಂನಲ್ಲಿ ಭಾಗವಹಿಸಿದಂತಹ ಅತಿಥಿಗಳು ಶಾಸ್ತ್ರೀಯ ಸಂಗೀತ ಮತ್ತು ಕಲೆಯನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ತೊಡಗಿರುವ ಗಾಯಕ ಜೋಡಿ ವಿದ್ವಾನ್ ಶ್ರೀರಾಮ ಶಾಸ್ತ್ರಿ ಹಾಗೂ ಶ್ರುತಿ ಕಾರಕೊಡ್ಲು ಅವರು.